ಒಂದು ಬುಕ್. ಅದರಲ್ಲಿ ನಾವು ಏನನ್ನ ಬರಿತೀವೋ ಅದೇ ತರ ಆ ಬುಕ್ ಒಳಗಡೆಯಿಂದ ಆ ಕ್ಯಾರೆಕ್ಟರ್ಸ್ ಹೊರಗಡೆ ಬರುತ್ತೆ, ರಿಯಲ್ ಲೈಫ್ಗೆ ಬರುತ್ತೆ. ಒಳ್ಳೆ ಕ್ಯಾರೆಕ್ಟರ್ ಬರೆದ್ರೆ ಒಳ್ಳೆ ಕ್ಯಾರೆಕ್ಟರ್ಸ್ ಹೊರಗಡೆ ಬರುತ್ತೆ. ಹಾರರ್ ಕ್ಯಾರೆಕ್ಟರ್ಸ್ ಬರೆದ್ರೆ ಏನಾಗುತ್ತೆ? ಹೊರಗಡೆ ಬಂದ್ರೆ ಸುಮ್ಮನಿರುತ್ತಾ? ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದರೆ 2015 ರಾಬ್ ಲೆಟರ್ಮನ್ ಡೈರೆಕ್ಷನ್ ಅಲ್ಲಿ ಜೇಕ್ ಬ್ಲ್ಯಾಕ್, ಡೈಲಿನ್ ಮಿನ್ನೆಟ್, ಒಡಿಶಾ ರಶ್, ಆಮಿರಿಯಾನ್, ರಿಯಾನ್ ಲೀ, ಜಿಲಿಯನ್ ಬೆಲ್ ಆಕ್ಟಿಂಗ್ ಅಲ್ಲಿ ಹಾರರ್ ಫ್ಯಾಂಟಸಿ ಆಗಿ ರಿಲೀಸ್ ಆಗಿದ್ದ ಗೂಸ್ ಬಂಪ್ಸ್ ಅನ್ನೋ ಇಂಗ್ಲಿಷ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಕಾರು ಮ್ಯಾಡಿಸನ್ ಟೌನ್ ಕಡೆ ಹೋಗ್ತಾ ಇದೆ. ಆ ಕಾರಲ್ಲಿ ಅಮ್ಮ ಮಗ ಇದ್ದಾರೆ. ಇವನೇ ನಮ್ಮ ಹೀರೋ ಜ್ಯಾಕ್, ಇದು ಅಮ್ಮ ಗೇಲ್. ನಮ್ಮ ಹೀರೋಗೆ ತಂದೆ ಇಲ್ಲ. ಅಮ್ಮನ್ಗೆ ಮ್ಯಾಡಿಸನ್ ಟೌನ್ ಸ್ಕೂಲಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿ ಕೆಲಸ ಸಿಕ್ಕಿದೆ. ಅದೇ ಸ್ಕೂಲಲ್ಲಿ ನಮ್ಮ ಹೀರೋಗೂ ಅಡ್ಮಿಷನ್ ಮಾಡಿದ್ದಾರೆ. ಅದಕ್ಕೆ ಮ್ಯಾಡಿಸನ್ ಟೌನ್ ಅಲ್ಲಿ ಒಂದು ಮನೆನ ತಗೊಂಡು ಅಲ್ಲಿಗೆ ಬಂದಿದ್ದಾರೆ ಅಮ್ಮ ಮಗ ಮಾತಾಡ್ಕೊಂಡು ಮನೆ ಒಳಗಡೆ ಹೋಗ್ಬೇಕಾದ್ರೆ ಪಕ್ಕದ ಮನೆ ಕಿಟಕಿಯಿಂದ ಯಾರೋ ನೋಡ್ತಾ ಇದ್ದಾರೆ. ನಮ್ಮ ಜ್ಯಾಕ್ ಅಬ್ಸರ್ವ್ ಮಾಡಿದ ತಕ್ಷಣ ಕಿಟಕಿನ ಕ್ಲೋಸ್ ಮಾಡ್ಕೊಬಿಡ್ತಾರೆ. ಆಮೇಲೆ ಮನೆ ಒಳಗಡೆ ಹೋಗಿ ಅಮ್ಮ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ, ಹಾಯ್, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ, ನನ್ನ ಅಕ್ಕ ಗೇಲ್ ಮತ್ತೆ ಅಕ್ಕನ ಮಗ ಜ್ಯಾಕ್ ಮ್ಯಾಡಿಸನ್ ಟೌನ್ಗೆ ಬಂದಿದ್ದಾರೆ ಅಂತ ನಮ್ಮ ಜ್ಯಾಕ್ ಅವರ ಚಿಕ್ಕಮ್ಮ ಲೋರೆನ್ ಅಲ್ಲಿಗೆ ಬಂದು ಇಬ್ಬರನ್ನು ವೆಲ್ಕಮ್ ಮಾಡಿ ನಮ್ಮ ಜ್ಯಾಕಿಗೆ ಒಂದು ಕ್ಯಾಪ್ ನ ಗಿಫ್ಟ್ ಆಗಿ ಕೊಡ್ತಾರೆ. ನಮ್ಮ ಜ್ಯಾಕಿಗೆ ಅದು ಇಷ್ಟ ಇಲ್ಲ, ಆದ್ರೂ ಅಮ್ಮ ಗುರಾಯಿಸ್ತಾ ಇದ್ದಾರೆ. ಅದಕ್ಕೆ ಜ್ಯಾಕ್ ಕ್ಯಾಪ್ ನ ಹಾಕೊಂಡು, ಸರಿ ಅಮ್ಮ, ಇಬ್ಬರು ಮಾತಾಡ್ತಾ ಇರಿ, ನಾನು ಹೊರಗಡೆ ಹೋಗಿ ಈ ಟ್ರಕ್ಕಲ್ಲಿರೋ ಥಿಂಗ್ಸ್ನೆಲ್ಲ ತರ್ತೀನಿ ಅಂತ ಹೊರಗಡೆ ಬಂದು ನಮ್ಮ ಜ್ಯಾಕ್ ಥಿಂಗ್ಸ್ ಗಳನ್ನ ತಗೊಂಡು ಬರ್ಬೇಕಾದ್ರೆ ಬಾಕ್ಸ್ ಓಪನ್ ಆಗಿ ಥಿಂಗ್ಸ್ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ. ಅಯ್ಯೋ ರಾಮ ಅನ್ಕೋಬೇಕಾದ್ರೆ ಪಕ್ಕದ ಮನೆ ಹುಡುಗಿ ವಿಂಡೋ ಇಂದ, ಹೇ ಯು, ನೀವು ಪಕ್ಕದ ಮನೆಗೆ ಹೊಸದಾಗಿ ಬಂದಿರೋರಾ? ಹೌದು ಹೌದು, ನನ್ನ ಹೆಸರು ಜ್ಯಾಕ್, ನಾನು ಹ್ಯಾನಾ ಅಂತ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಹ್ಯಾನಾ ನಾನು ಹೋಗ್ಬೇಕು ಅಂತ ಹೋಗ್ಬಿಡ್ತಾಳೆ. ನಮ್ಮ ಜ್ಯಾಕ್ ಡೌಟ್ ಅಲ್ಲೇ ಒಳಗಡೆ ನೋಡ್ತಾ ಇರ್ಬೇಕಾದ್ರೆ ಹ್ಯಾನಾ ಅವರ ತಂದೆ ಬರ್ತಾರೆ. ಹಾಯ್ ಅಂಕಲ್, ನಾವು ಹೊಸದಾಗಿ ಬಂದಿದೀವಿ, ನಾನು ಅಮ್ಮ ಮಾತ್ರ ಇಬ್ರೇ ಇದ್ದೀವಿ. ಅದಕ್ಕೆ ತಂದೆ, ಮಧ್ಯದಲ್ಲಿ ಫೆನ್ಸ್ ಇದೆ ಗೊತ್ತಾಗ್ತಾ ಇದೆ ಅಲ್ವಾ, ನಿನ್ನ ಜಾಗದಲ್ಲಿ ನೀನು ಇರೋ, ನನ್ನ ಮಗಳ ಹತ್ರ ಇಂದಾನು ನನ್ನ ಹತ್ರ ಇಂದಾನು ದೂರ ಇರೋ, ಅದೇ ನಿನಗೆ ಒಳ್ಳೇದು ಅಂತ ಅವಾಜ್ ಹಾಕ್ಬಿಟ್ಟು ಹೋಗ್ತಾರೆ. ಆಮೇಲೆ ಜ್ಯಾಕ್ ಮನೆಗೆ ಬಂದು, ಅಮ್ಮ ಪಕ್ಕದ ಮನೆಯವ್ರನ್ನ ನೋಡ್ದೆ ಅಮ್ಮ, ಒಳ್ಳೆ ಬಿಳಿ ಕರಡಿ ತರ ಇದ್ರು ಅನ್ಬೇಕಾದ್ರೆ ಅದಕ್ಕೆ ಚಿಕ್ಕಮ್ಮ ಲೋರೆನ್, ಹೌದು ಜ್ಯಾಕ್, ಅವರು ಈ ಟೌನಿಗೆ ಬಂದಾಗ್ಲಿಂದ ಮನೆ ಬಿಟ್ಟು ಹೊರಗಡೆ ಬರೋದೇ ಇಲ್ಲ, ಏನೋ ಮಿಸ್ಟರಿಯಾಗೇ ಇದೆ, ಆದ್ರೆ ನೋಡೋಕೆ ತುಂಬಾ ಸೆಕ್ಸಿಯಾಗಿ ಇರ್ತಾರೆ, ಅವರು ಹಾಕೋ ಸೆಂಟ್ ಸ್ಮೆಲ್ ಹಾಗೆ ನಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಅಮ್ಮ ಜ್ಯಾಕ್ ತಂದ ಬಾಕ್ಸ್ ಇಂದ ಜ್ಯಾಕ್ ಅವರ ತಂದೆ ಫೋಟೋನ ನೋಡಿ ತುಂಬಾನೇ ಬೇಜಾರಾಗ್ತಾರೆ. ಅದಕ್ಕೆ ಜ್ಯಾಕ್ ಮೇಲ್ಗಡೆ ಅವನ ರೂಮಿಗೆ ಹೋಗ್ಬಿಡ್ತಾನೆ ಬೇಜಾರ್ ಮಾಡ್ಕೊಂಡು. ಆವಾಗ ಲೋರೆನ್, ಬೇಜಾರಾಗ್ಬೇಡ ಅಕ್ಕ, ಎಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡ್ತಾ ಇದ್ದಾಳೆ. ಇಲ್ಲಿ ನಮ್ಮ ಜ್ಯಾಕ್ ವಿಡಿಯೋ ಕ್ಯಾಮೆರಾದಲ್ಲಿ ಅವರ ತಂದೆ ಜೊತೆ ಬೇಸ್ಬಾಲ್ ಗೇಮ್ ಆಟ ಆಡಿದ ವಿಡಿಯೋನ ನೋಡಿ ಅವರ ತಂದೆ ನೆನಪು ಮಾಡ್ಕೋತಾ ಇದ್ದಾನೆ, ಬೇಜಾರಾಗ್ತಾ ಇದ್ದಾನೆ. ಆವಾಗ ಅಮ್ಮ ಬಂದು, ಜ್ಯಾಕ್ ನೀನು ಆರಾಮಾಗಿದೆಯಾ? ಹಾ ಹೌದು ಅಮ್ಮ, ಎಲ್ಲವನ್ನು ಎತ್ತಿಡ್ತಾ ಇದ್ದೆ, ಬಂದೆ ಒಂದು ನಿಮಿಷ ಅಂತ ಎಲ್ಲವನ್ನು ಪ್ಯಾಕ್ ಮಾಡಿ ಮಂಚೆ ಕೆಳಗಡೆ ತಳ್ಳಿಬಿಟ್ಟು ಹೋಗ್ತಾನೆ ಜ್ಯಾಕ್. ನೆಕ್ಸ್ಟ್ ದಿನ ಸ್ಕೂಲಿಗೆ ಹೋದ್ರೆ, ಅಮ್ಮ ನೀವು ವೈಸ್ ಪ್ರಿನ್ಸಿಪಲ್, ನಾನು ಇಲ್ಲಿಗೆ ನ್ಯೂ ಸ್ಟೂಡೆಂಟ್, ಫಸ್ಟ್ ದಿನಾನೇ ಸ್ಕೂಲ್ ವೈಸ್ ಪ್ರಿನ್ಸಿಪಲ್ ಜೊತೆ ಬಂದ್ರೆ ಹುಡುಗರು ನನ್ನ ಅವಾಯ್ಡ್ ಮಾಡಿ ಬಿಡ್ತಾರೆ, 60 ಸೆಕೆಂಡ್ಸ್ ನೀವು ಕಾರ್ ಒಳಗಡೆನೇ ಇರಿ, ನಾನು ಹೋದ್ಮೇಲೆ ನೀವು ಬನ್ನಿ ಅನ್ಬೇಕಾದ್ರೆ ಅಮ್ಮನು ಸರಿ ಆಯ್ತು ಅಂತ ಹೇಳ್ತಾರೆ. 60, 59, 58, 57 ಅಂತ ಕೌಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಜ್ಯಾಕ್ ಕೆಳಗಡೆ ಇಳಿದು ಸ್ಕೂಲ್ ಒಳಗಡೆ ಹೋಗ್ಬಿಡ್ತಾನೆ. ಆಮೇಲೆ ಎಲ್ಲ ಸ್ಟೂಡೆಂಟ್ಸ್ ಅನ್ನು ಬ್ಯಾಸ್ಕೆಟ್ ಬಾಲ್ ಸ್ಟೇಡಿಯಂ ಅಲ್ಲಿ ಕೂರಿಸಿದ್ದಾರೆ. ಆವಾಗ ಒಬ್ಬ ಹುಡುಗ ಜ್ಯಾಕ್ ಹತ್ರ ಬಂದು ಕೂತ್ಕೊಂಡು, ನೀನೇ ಹೊಸ ಅಡ್ಮಿಷನ್ ಇರ್ಲಿ, ಹಾಯ್ ಟೈಲರ್, ಹಾಯ್ ಚಾಂಪ್, ನಿನ್ನ ಚಾಂಪ್ ಅಂತಾನ ಹೇಳಿದ್ಲು. ಹೌದು, ನನ್ನ ಹೆಸರೇ ಚಾಂಪ್ ಅಂತ ನಮ್ಮ ಹೀರೋ ಮತ್ತೆ ಕಾಮಿಡಿಯನ್ ಇಂಟ್ರೊಡ್ಯೂಸ್ ಆಗ್ಬೇಕಾದ್ರೆ ಆವಾಗ ಟೀಚರ್, ಸ್ಟೂಡೆಂಟ್ಸ್ ನಮ್ಮ ಸ್ಕೂಲಿಗೆ ಹೊಸ ವೈಸ್ ಪ್ರಿನ್ಸಿಪಲ್ ಬಂದಿದ್ದಾರೆ, ಅವರ ಹತ್ರ ತುಂಬಾ ರೆಸ್ಪೆಕ್ಟ್ ಇಂದ ನಡ್ಕೋಬೇಕು, ಮಾತ್ ಕೇಳ್ಬೇಕು, ನನ್ನ ಹತ್ರ ಎಷ್ಟು ಮರ್ಯಾದೆಯಿಂದ ಬಿಹೇವ್ ಮಾಡ್ತೀರಾ ಅದೇ ತರ ಅಂತ ಟೀಚರ್ ಮಾತಾಡ್ಬೇಕಾದ್ರೆ ಯಾರೋ ಒಬ್ಬ ಹುಡುಗ ಚಾಕ್ ಪೀಸ್ ತಗೊಂಡು ಟೀಚರ್ ಬಾಯಿಗೆ ಹೊಡಿತಾನೆ. ಹೇ ಯಾರದು, ಯಾವನ ಹೊಡೆದಿದ್ದು?
TC ಕೊಟ್ಟು ಕಳಿಸ್ಬಿಡ್ತೀನಿ, ಹುಷಾರ್. ಬನ್ನಿ ಮೇಡಮ್, ನೀವು ಮಾತಾಡಿ. ನನ್ನ ಹೆಸರು ಗೇಲ್, ಈ ಸ್ಕೂಲಿಗೆ ಹೊಸ ವೈಸ್ ಪ್ರಿನ್ಸಿಪಲ್. ನಾನು ತುಂಬಾ ಫನ್, ಎಲ್ಲರೂ ಖುಷಿಯಾಗಿರಿ, ಎಂಜಾಯ್ ಮಾಡಿ. ಬರೋ ಫ್ರೈಡೆ ನಮ್ಮ ಸ್ಕೂಲಲ್ಲಿ ಡ್ಯಾನ್ಸ್ ಪಾರ್ಟಿ ಇದೆ, ಎಲ್ಲರೂ ಮಜಾ ಮಾಡಿ ಅಂತ ಗೇಲ್ ಮಾತಾಡ್ಬೇಕಾದ್ರೆ ಸ್ಟೂಡೆಂಟ್ಸ್ ಎಲ್ಲರೂ ಹೇ ಹೋಗಿ ಮೇಡಮ್ ಅಂತ ಅಲ್ಲಿಂದ ಎಲ್ಲರೂ ಎದ್ದು ಹೋಗ್ತಾರೆ. ಆವಾಗ ಚಾಂಪ್, ಹೇ ಪಾರ್ಟಿಗೆ ನಾವಿಬ್ಬರು ಒಟ್ಟಿಗೆ ಹೋಗೋಣವಾ, ತಗೋ ಇದು ನನ್ನ ವಿಸಿಟಿಂಗ್ ಕಾರ್ಡ್ ಅಂತ ಅವನ ವಿಸಿಟಿಂಗ್ ಕಾರ್ಡ್ ನ ನಮ್ಮ ಹೀರೋಗೆ ಕೊಡ್ತಾನೆ. ಅದಕ್ಕೆ ನಮ್ಮ ಜ್ಯಾಕು ಅವನ ಹೊಸ ಮನೆ ಅಡ್ರೆಸ್ ನ ಚಾಂಪಿಗೆ ಹೇಳ್ತಾನೆ. ಆವತ್ತು ಸಂಜೆ ಸ್ಕೂಲ್ ಮುಗಿಸಿ ಮನೆಗೆ ಬಂದ ಮೇಲೆ ಜ್ಯಾಕ್ ಗಾರ್ಬೇಜ್ ಗಳನ್ನ ಅಂದ್ರೆ ಕಸಗಳನ್ನ ತಂದು ಕಸದ ತೊಟ್ಟಿಗೆ ಹಾಕ್ಬೇಕಾದ್ರೆ ಹ್ಯಾನಾ ಅಲ್ಲಿಗೆ ಬಂದು ಜ್ಯಾಕ್ ನ ಹೆದರಿಸ್ತಾಳೆ. ಹೇ ಹೆದರ್ಕೋಬಿಟ್ಟೆ ಹ್ಯಾನಾ, ಸರಿ ಇವತ್ತು ಯಾಕೆ ನೀನು ಸ್ಕೂಲಿಗೆ ಬಂದಿರ್ಲಿಲ್ಲ? ನಾನು ಸ್ಕೂಲಿಗೆ ಬರಲ್ಲ, ಮನೇಲಿ ಓದ್ಕೋತೀನಿ ಜ್ಯಾಕ್. ಹೋ ಹೌದಾ, ನಿಮ್ಮ ತಂದೆನೇ ಟೀಚರ್ ಅಲ್ವಾ? ಹಾ, ನಿಮ್ ತಂದೆ ಒಳ್ಳೆಯವರೇ, ಆದ್ರೆ ಸ್ವಲ್ಪ ಟೆನ್ಷನ್ ಪಾರ್ಟಿ ಅಲ್ವಾ? ಅದನ್ನ ತಲೆಗೆ ಹಾಕೋಬೇಡ ಜ್ಯಾಕ್, ಬಾ ನನ್ ಜೊತೆ ನಿನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಹುಡುಗನ್ನ ಕಾಡು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಹ್ಯಾನಾ. ಕತ್ತಲೆಯಾಗಿದೆ, ಅದಕ್ಕೆ ನಮ್ಮ ಜ್ಯಾಕ್, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀಯಾ ನನ್ನ ಏನಾದ್ರೂ ಸಾಯಿಸೋ ಐಡಿಯಾ ಇದೆಯಾ ನಿನಗೆ ಅಂತ ಕೇಳ್ಬೇಕಾದ್ರೆ ಸುಮ್ನೆ ಬಾ ಜ್ಯಾಕ್ ಅಂತ ಕಾಡೊಳಗಡೆ ಕರ್ಕೊಂಡು ಹೋಗಿ ಅಲ್ಲಿರೋ ಲೈಟ್ಸ್ ನ ಆನ್ ಮಾಡ್ತಾಳೆ ಹ್ಯಾನಾ. ವಾವ್, ಸೂಪರ್ ಆಗಿದೆ. ಏನ್ ಜಾಗ ಇದು? ಯಾರೋ ಗೊತ್ತಿಲ್ಲ, ಸ್ವಲ್ಪ ವರ್ಷಗಳ ಹಿಂದೆ ಕಟ್ಟಿದ್ರು, ಆಮೇಲೆ ಈ ಸರ್ಕಸ್ ನ ರನ್ ಮಾಡೋಕೆ ಆಗಲ್ಲ ಅಂತ ಹಾಗೆ ಬಿಟ್ಬಿಟ್ಟಿದ್ದಾರೆ. ಬಾ ನನ್ನ ಫೇವ್ರೆಟ್ ಪ್ಲೇಸ್ಗೆ ಹೋಗೋಣ ಅಂತ ಅಲ್ಲಿ ರನ್ ಆಗದೆ ಇರೋ ಜೈಂಟ್ ವೀಲ್ ಮೇಲೆ ಹತ್ತುತ್ತಾಳೆ ಹ್ಯಾನಾ. ಹಿಂದೆನೆ ನಮ್ಮ ಜ್ಯಾಕ್ ಹತ್ತುತ್ತಾನೆ. ಇಬ್ಬರು ಹೈಟ್ ಆಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಹೇ ಜ್ಯಾಕ್, ಯಾಕೆ ನೀನು ಮ್ಯಾಡಿಸನ್ ಟೌನ್ಗೆ ಬಂದೆ? ನಮ್ಮ ತಂದೆ ಲಾಸ್ಟ್ ಇಯರ್ ತೀರೋದ್ರು ಹ್ಯಾನಾ, ನಮ್ಮ ತಾಯಿಗೆ ಇಲ್ಲಿ ಕೆಲಸ ಆಯ್ತು, ಅದಕ್ಕೆ ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ಟಿದೀವಿ ನಾವು. ನೀನು ಹ್ಯಾನಾ? ನನ್ನ ತಾಯಿಯನ್ನ ನಾನು ನೋಡೇ ಇಲ್ಲ. ವರ್ಷ ಬೇರೆ ಬೇರೆ ಊರಿಗೆ ತಂದೆನೂ ನಾನು ಶಿಫ್ಟ್ ಆಗ್ತಾನೆ ಇರ್ತೀವಿ, ಒಂದೇ ಊರಲ್ಲಿ ನಮ್ಮ ತಂದೆ ಇರೋಕೆ ಬಿಡಲ್ಲ. ಸರಿ ಹ್ಯಾನಾ, ಸೀರಿಯಸ್ ಆಗಿ ನಿನ್ನ ಹತ್ರ ಒಂದು ಕೇಳ. ಹತ್ಬಿಟ್ಟಿದೀವಿ, ಹೇಗೆ ಮತ್ತೆ ಕೆಳಗಡೆ ಇಳಿಯೋದು? ಹೋ ಗಾಡ್. ಆಮೇಲೆ ಇಬ್ಬರು ಮತ್ತೆ ಮನೆಗೆ ಬರ್ತಾರೆ. ಸರಿ ಜ್ಯಾಕ್, ನಾನು ಬರ್ತೀನಿ. ಹೇ ಹ್ಯಾನಾ, ಟ್ಯೂಸ್ಡೇ ಹೊರಗಡೆ ಹೋಗ್ತೀನಿ, ಬರ್ತೀಯಾ? ನಿನ್ನನ್ನು ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ ಅಂತ ನಮ್ಮ ಜ್ಯಾಕ್ ಮಾತಾಡ್ತಾ ಇರ್ಬೇಕಾದ್ರೆ ತಂದೆ ಅಲ್ಲಿಗೆ ಬಂದು, ಹ್ಯಾನಾ ಏನ್ ಮಾಡ್ತಾ ಇದೀಯಾ? ಸಾರಿ ಡ್ಯಾಡ್ ಅಂತ ಓಡಿ ಹೋಗ್ಬಿಡ್ತಾಳೆ ಹ್ಯಾನಾ. ಆವಾಗ ತಂದೆ, ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್, ನೀನು ನಮ್ಮ ಹತ್ರದಿಂದ ದೂರ ಇರೋ, ಇಲ್ಲ ತುಂಬಾ ಕೆಟ್ಟ ವಿಷಯ ನಡೆಯುತ್ತೆ ಅಂತ ಮತ್ತೆ ಅಂಕಲ್ ಅವಾಜ್ ಹಾಕ್ಬಿಟ್ಟು ಹೋಗ್ತಾರೆ. ಹುಡುಗರ ಕಷ್ಟ ಯಾರಿಗೆ ಅರ್ಥ ಆಗುತ್ತೆ? ಪಾಪ ನಮ್ಮ ಜ್ಯಾಕ್. ಆವತ್ತು ರಾತ್ರಿ ನಮ್ಮ ಜ್ಯಾಕ್ ಕೂತ್ಕೊಂಡು ಓದ್ತಾ ಇರ್ಬೇಕಾದ್ರೆ ಪಕ್ಕದ ಮನೆಯಲ್ಲಿ ಏನೋ ಸೌಂಡ್ ಆಗುತ್ತೆ. ಏನು ಅಂತ ನಮ್ಮ ಜ್ಯಾಕ್ ನೋಡ್ಬೇಕಾದ್ರೆ ಪಕ್ಕದ ಮನೆಯಲ್ಲಿ ಅಂಕಲ್ ನಮ್ಮ ಹ್ಯಾನಾನ ಹಾಕಿ ಹೊಡಿತಾ ಇರೋ ತರ ಕಾಣುತ್ತೆ. ಹ್ಯಾನಾ ಕಿರ್ಚ್ಕೋತಾ ಇದ್ದಾಳೆ. ಅದಕ್ಕೆ ನಮ್ಮ ಜ್ಯಾಕ್ ಅರ್ಜೆಂಟ್ ಆಗಿ ಓಡಿ ಹೋಗಿ ಕಾಂಪೌಂಡ್ ನ ದಾಟಿ ಪಕ್ಕದ ಮನೆ ಡೋರ್ ನ ನಾಕ್ ಮಾಡ್ತಾನೆ. ಆವಾಗ ಅಂಕಲ್ ಡೋರ್ ನ ಓಪನ್ ಮಾಡಿ ನಮ್ಮ ಜ್ಯಾಕಿಗೆ ಬೈದು ಕಳಿಸ್ತಾರೆ. ಮತ್ತೆ ನಮ್ಮ ಜ್ಯಾಕ್ ಮನೆಗೆ ಓಡಿ ಬಂದು, ಅಮ್ಮ ಹ್ಯಾನಾ ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ ಅಮ್ಮ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಅಮ್ಮ, ಹ್ಯಾನಾನ ಯಾರು ಆ ಹುಡುಗಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಜ್ಯಾಕ್ ಯೋಚನೆ ಮಾಡಿಬಿಟ್ಟು ಫೋನ್ ನ ತಗೊಂಡು ಪೊಲೀಸ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿಬಿಡ್ತಾನೆ. ಪೊಲೀಸು ಅಲ್ಲಿಗೆ ಬಂದು ಅಂಕಲ್ ನ ವಿಚಾರಣೆ ಮಾಡ್ತಾರೆ. ಸರ್, ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ, ನಿಮ್ಮ ಮನೆಯಲ್ಲಿ ಗಲಾಟೆ ಆಗ್ತಿದೆಯಂತೆ ಅಂತ ಕೇಳ್ಬೇಕಾದ್ರೆ, ಹೌದು ನನ್ನ ಮಗಳ ಹೆಸರು ಹ್ಯಾನಾ, ನ್ಯೂಯಾರ್ಕ್ ಅಲ್ಲಿ ಅವಳ ಗಂಡನ್ ಜೊತೆ ಇದ್ದಾಳೆ, ನಿಮ್ಗೇನ್ ಪ್ರಾಬ್ಲಮ್ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಜ್ಯಾಕ್, ಸರ್ ಹ್ಯಾನಾ ಅನ್ನೋ ಹುಡುಗಿನ ಇವರು ಕೂಡಾಕಿ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಪೊಲೀಸ್ ಹತ್ರ ನಮ್ಮ ಜ್ಯಾಕ್ ಹೇಳ್ತಾ ಇರ್ಬೇಕಾದ್ರೆ ಅಂಕಲ್ ಮನೆ ಒಳಗಡೆಯಿಂದ ಅಂತ ಜೋರಾಗಿ ಸದ್ದಾಗುತ್ತೆ. ಅದಕ್ಕೆ ಪೊಲೀಸ್ ಒಳಗಡೆ ಹೋಗಿ ನೋಡಿದ್ರೆ ಅಂಕಲ್ ಟಿವಿಯಲ್ಲಿ ಸರೌಂಡ್ ಸಿಸ್ಟಮ್ ಅಲ್ಲಿ ಮೂವಿ ನೋಡ್ತಾ ಇದ್ದಿದ್ದಾರೆ. ಅದರಲ್ಲಿ ಹೀರೋಯಿನ್ ಕಿರ್ಚ್ಕೊಂಡಿದ್ದಾಳೆ, ಅದೇ ಸೌಂಡ್ ಅದು. ಅದನ್ನ ಅಂಕಲ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಪೊಲೀಸು ಸರಿ ಅಂತ ಒಪ್ಕೋತಾರೆ. ಆದ್ರೆ ಅಂಕಲ್ ಮೆಟ್ಲನ್ನೇ ಒಂಥರ ಕಳ್ಳನ್ ತರ ನೋಡ್ತಾ ಇದ್ದಾರೆ. ನಮ್ಮ ಜ್ಯಾಕ್ ಇದನ್ನ ಅಬ್ಸರ್ವ್ ಮಾಡಿ ಬಿಡ್ತಾನೆ. ಅದಕ್ಕೆ ಸರ್ ಹ್ಯಾನಾ ಮೇಲ್ಗಡೆನೆ ಇರ್ಬೇಕು ಸರ್, ಬನ್ನಿ ಅಂತ ಓಡಿ ಹೋಗ್ತಾನೆ. ಆವಾಗ ಪೊಲೀಸು ನಮ್ಮ ಜ್ಯಾಕ್ ನ ಹಿಡ್ಕೊಂಡು, ನೋಡು ತಮ್ಮ, ನೀನು ಅನ್ ಟೈಮ್ ಅಲ್ಲಿ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಮಾಡ್ತಾ ಇದೀಯಾ, ನೀನ್ ಹೀಗೆ ಮಾಡ್ತಿದ್ರೆ ನಿನ್ ಮೇಲೆ ಕೇಸ್ ಹಾಕಿ ನಿನ್ನ ಜೈಲಿಗೆ ಕಳಿಸ್ಬಿಡ್ತೀವಿ ಅಂತ ನಮ್ಮ ಜ್ಯಾಕಿಗೆ ವಾರ್ನಿಂಗ್ ಕೊಟ್ಟು ಹೋಗ್ತಾರೆ. ಅಮ್ಮನು ಜ್ಯಾಕಿಗೆ ಬೈದು ಮನೆಗೆ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ದಿನ ಫ್ರೈಡೆ, ಸ್ಕೂಲ್ ಅಲ್ಲಿ ಡ್ಯಾನ್ಸ್ ಪಾರ್ಟಿ ಇದೆ, ಬಾ ಜ್ಯಾಕ್ ಹೋಗಿದ್ದು ಬರೋಣ ಅಂತ ಅಮ್ಮ ಕರಿಬೇಕಾದ್ರೆ, ಇಲ್ಲ ಅಮ್ಮ ನಾನು ಬರಲ್ಲ, ನಾನು ಓದ್ಕೋತೀನಿ, ನೀವು ಹೋಗಿದ್ದು ಬನ್ನಿ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಅಮ್ಮ ಆಂಟಿ ಲೊರೆನ್ನ ಮನೆಗೆ ಕರೆಸಿ, ಜ್ಯಾಕ್ ನ ನೀನು ನೋಡ್ಕೊ, ನಾನು ಪಾರ್ಟಿಗೆ ಹೋಗಿದ್ದು ಬರ್ತೀನಿ ಅಂತ ಹೋಗ್ಬಿಡ್ತಾರೆ. ಆಂಟಿ ಲೊರೆನ್ ಸ್ವಲ್ಪ ಫನ್ನಿ ಕ್ಯಾರೆಕ್ಟರ್,
ಅದಕ್ಕೆ ನಮ್ಮ ಜ್ಯಾಕ್, ಆಂಟಿ ನಾನ್ ಮರ್ತೇ ಬಿಟ್ಟೆ, ನಾಳೆ ನನಗೆ ತುಂಬಾ ಇಂಪಾರ್ಟೆಂಟ್ ಆದ ಟೆಸ್ಟ್ ಇದೆ, ನಾನು ಓದ್ಕೋಬೇಕು, ಯಾವುದೇ ಕಾರಣಕ್ಕೂ ನನ್ನ ಡಿಸ್ಟರ್ಬ್ ಮಾಡಬೇಡಿ, ನನ್ನ ರೂಮ್ ಡೋರ್ ನ ನಾಕ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಆಂಟಿನ ಏಮರ್ಸ್ಬಿಟ್ಟು ಹೋಗ್ತಾನೆ. ಆಂಟಿ ಲೊರೇನೋ, ಹೌದಾ ಸರಿ ಕಣಪ್ಪ ಆಯ್ತು ಅಂತ ಕಳಿಸ್ಬಿಡ್ತಾರೆ. ನಮ್ಮ ಜ್ಯಾಕ್ ಹೊರಗಡೆ ಬಂದು ಹೇಗಾದ್ರೂ ಹ್ಯಾನಾನ ಕಾಪಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಆವಾಗ ಅಲ್ಲಿಗೆ ಕರೆಕ್ಟ್ ಆಗಿ ನಮ್ಮ ಚಾಂಪ್ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅವಳನ್ನ ನಮ್ಮ ಜ್ಯಾಕ್ ಕರೆದು, ಪಕ್ಕದ ಮನೆಯಲ್ಲಿ ಒಂದು ಹುಡುಗಿ ಹ್ಯಾನಾ ಅಂತ ಇದ್ದಾಳೆ ಕಣೋ, ಚೆನ್ನಾಗಿರ್ತಾಳೆ, ಅವಳನ್ನ ಅವರ ತಂದೆ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ, ಅವಳನ್ನ ಹೇಗಾದ್ರೂ ಕಾಪಾಡಬೇಕು ಕಣೋ ಅಂತ ಹೇಳಿದ ತಕ್ಷಣ, ಹೌದಾ ಹುಡುಗಿ ಇದ್ದಾಳ, ಸರಿ ಕಣೋ ಹಾಗಂತ ನಮ್ಮ ಚಾಂಪ್ ಕಾಪಾಡೋದಕ್ಕೆ ರೆಡಿ ಆಗ್ತಾನೆ. ಹಾಗೆ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅಂಕಲ್ ಹೊರಗಡೆ ಬಂದು ಕಾರ್ನ ತಗೊಂಡು ಎಲ್ಲಿಗೋ ಹೋಗ್ತಾ ಇದ್ದಾರೆ. ಆವಾಗ ನಮ್ಮ ಜ್ಯಾಕ್ ಚಾಂಪ್ ನ ಎಳೆದು ಕೆಳಗಡೆ ಕೂರಿಸ್ತಾನೆ. ಅದಕ್ಕೆ ಚಾಂಪ್, ಲೋ ಮಚ್ಚ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊ ಬಂದೆ ಕಣೋ, ಹಿಂಗ್ ಕೊಳಕ್ ಮಾಡ್ಬಿಟ್ಟಿಯಲ್ಲೋ ಹಾಗಂತ ಮಾತಾಡ್ತಾ ಇದ್ದಾನೆ. ಆಮೇಲೆ ನಮ್ಮ ಹುಡುಗರು ಇಬ್ಬರು ಸರ್ಚ್ ಮಾಡಿ ಹಿಂದ್ಗಡೆ ಬೇಸ್ಮೆಂಟ್ ಗೆ ಹೋಗೋ ಡೋರ್ ನ ಕಂಡು ಹಿಡಿತಾರೆ. ಅದಕ್ಕೆ ನಮ್ಮ ಚಾಂಪ್ ನ, ನೀನು ಇಲ್ಲೇ ಇರು, ನಾನು ಒಳಗಡೆ ಹೋಗಿ ಹ್ಯಾನಾನ ಕಾಪಾಡಿ ಕರ್ಕೊಂಡು ಬರ್ತೀನಿ ಅಂತ ನಮ್ಮ ಜ್ಯಾಕ್ ಹೇಳ್ಬೇಕಾದ್ರೆ, ಲೋ ಈ ಕತ್ಲೆಯಲ್ಲಿ ನನ್ನ ಒಬ್ಬನ್ನೇ ಬಿಟ್ಟು ಹೋಗ್ತೀಯಾ, ಹೇ ಚಾಂಪ್, ಮತ್ತೆ ಆ ಅಂಕಲ್ ಸೈಕೋಪಾತಿ ಏನಾದ್ರೂ ಬಂದ್ರೆ ಆವ್ ಕೂ ಅನ್ನೋ ತರ ಏನಾದ್ರೂ ಸಿಗ್ನಲ್ ನ ಕೊಡು, ನಾನು ಬೇಗ ಬಂದ್ಬಿಡ್ತೀನಿ. ಏನೋ ಮಾಡಪ್ಪ. ನಮ್ಮ ಜ್ಯಾಕು ಟಾರ್ಚ್ ಲೈಟ್ ನ ತಗೊಂಡು ಒಳಗಡೆ ಹೋಗಿ ನೋಡ್ತಾನೆ. ನೋಡಿದ್ರೆ ಬೇಸ್ಮೆಂಟ್ ಪೂರ್ತಿ ಅನಿಮಲ್ ಸ್ಟ್ರಾಪ್ ನ ಸೆಟ್ ಮಾಡಿ ಇಟ್ಟಿದ್ದಾರೆ. ನಮ್ಮ ಜ್ಯಾಕು ಏನಕ್ಕೆ ಇವನ್ನೆಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಜ್ಯಾಕ್ ಹಿಂದ್ಗಡೆ ಕೊಪ್ಪುದಾಗಿ ಒಂದು ರೂಪ ಕಾಣ್ತಾ ಇದೆ. ನಮ್ಮ ಜ್ಯಾಕ್ ಮೇಲೆ ನಿಧಾನಕ್ಕೆ ಕೈ ಇಡ್ತಾ ಇದೆ. ಹೆದರ್ಕೋತಾನೆ ನಮ್ಮ ಜ್ಯಾಕ್. ಏನು ಅಂತ ನೋಡಿದ್ರೆ ನಮ್ಮ ಚಾಂಪ್ ಹೊರಗಡೆ ಕತ್ಲೆಯಾಗಿದೆಯಲ್ಲ, ಅದಕ್ಕೆ ಹೆದರ್ಕೊಂಡು, ಲೋ ಮಚ್ಚ ಹೊರಗಡೆ ತುಂಬಾ ಕತ್ಲೆಯಾಗಿದೆ ಕಣೋ, ನಾನು ನಿನ್ ಜೊತೆನೆ ಬರ್ತೀನಿ ಅಂತ ಕೇಳ್ಕೊತಾನೆ. ಆಮೇಲೆ ನಮ್ಮ ಜ್ಯಾಕ್ ಮತ್ತೆ ಚಾಂಪ್ ಇಬ್ಬರು ಸೇರಿ ಮನೆ ಒಳಗಡೆ ಬರೋಕೆ ದಾರಿನ ಕಂಡು ಹಿಡಿದು ಒಳಗಡೆನು ಬರ್ತಾರೆ. ಹ್ಯಾನಾನ ಹುಡುಕಿದ್ರೆ ಹ್ಯಾನಾನ ಕಾಣ್ತಾ ಇಲ್ಲ. ಆದ್ರೆ ಅಲ್ಲಿ ಬುಕ್ ಶೆಲ್ಫ್ ಅಲ್ಲಿ ತುಂಬಾ ಬುಕ್ಸ್ ಗಳಿವೆ. ಅದನ್ನ ನೋಡಿದ್ರೆ ಎಲ್ಲ ಆರೆಲ್ ಸ್ಟೈನ್ ಬರ್ದಿರೋ ಹಾರರ್ ಸ್ಟೋರೀಸ್, ಭಯಂಕರವಾದ ಭಯಾನಕ ಕಥೆಗಳು. ಅದ್ರಲ್ಲಿ ಒಂದು ಬುಕ್ ನ ನಮ್ಮ ಚಾಂಪ್ ತಗೊಂಡು, ಇದು ಆರೆಲ್ ಸ್ಟೈನ್ ಬರ್ದಿರೋ ಬುಕ್ಸ್, ಇವುಗಳನ್ನ ಓದಿದರೆ ನೈಟ್ ನಿದ್ದೆನೆ ಬರಲ್ಲ, ಎಚ್ಚರವಾಗಿ ಇರ್ತೀವಿ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಆದ್ರೆ ಈ ಬುಕ್ಸ್ ಗಳಿಗೆ ಏನಕ್ಕೆ ಲಾಕ್ ಮಾಡಿ ಇಟ್ಟಿದ್ದಾರೆ ಅಂತ ಮಾತಾಡ್ಬೇಕಾದ್ರೆ ಹ್ಯಾನಾನ ಹುಡುಕೋ ಟೆನ್ಷನ್ ಅಲ್ಲಿ ನಮ್ಮ ಜ್ಯಾಕ್ ಅಲ್ಲಿ ಟೇಬಲ್ ಮೇಲೆ ಒಂದು ಕೀ ಇರುತ್ತೆ, ಅದನ್ನ ತಗೊಂಡು ಆ ಬುಕ್ಕಿಗೆ ಹಾಕಿರೋ ಲಾಕ್ ನ ರಿಲೀಸ್ ಮಾಡ್ತಾನೆ ಜ್ಯಾಕ್. ಆವಾಗ ಯಾರು ಬೇಸ್ಬಾಲ್ ಬ್ಯಾಟ್ ಇಂದ ನಮ್ಮ ಹುಡುಗರನ್ನ ಅಟ್ಯಾಕ್ ಮಾಡ್ತಾರೆ. ಯಾರು ಅಂತ ನೋಡಿದ್ರೆ ಹ್ಯಾನಾ. ಸಾರಿ ಗೈಸ್, ನಮ್ಮ ಮನೆ ಒಳಗಡೆ ಏನ್ ಮಾಡ್ತಾ ಇದ್ದೀರಾ, ಬೇಗ ಇಲ್ಲಿಂದ ಹೋಗಿ ಅನ್ಬೇಕಾದ್ರೆ ನಮ್ಮ ಚಾಂಪ್, ಹಾಯ್ ನನ್ನ ಹೆಸರು ಚಾಂಪ್, ನಿಮ್ಮ ಹೆಸರು ಹ್ಯಾನಾ, ಹಾಯ್ ಹ್ಯಾನಾ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬುಕ್ಸ್ ಗಳ ಬಗ್ಗೆ ಮಾತಾಡ್ತಾನೆ ಹ್ಯಾನಾ ಹತ್ರ. ಅದಕ್ಕೆ ಹ್ಯಾನಾ ಶಾಕ್ ಆಗ್ಬಿಟ್ಟು, ಏನು ಬುಕ್ ನ ಓಪನ್ ಮಾಡ್ಬಿಟ್ರಾ, ಇಲ್ಲ ಹ್ಯಾನಾ ಇಲ್ಲ ಅಲ್ಲೇ ಬಿದ್ದಿದೆ ನೋಡು ಅಂತ ನಮ್ಮ ಜ್ಯಾಕ್ ಬುಕ್ ನ ಓಪನ್ ಮಾಡ್ತಾನೆ. ಹ್ಯಾನಾ ನೋ ಅಂತ ಕಿರ್ಚ್ಕೋತಾಳೆ. ಅಷ್ಟೇ ಆ ಬುಕ್ ಅಲ್ಲಿ ಬಾಂಬ್ ತರ ಬ್ಲಾಸ್ಟ್ ಆಗುತ್ತೆ. ಅಷ್ಟೇ ಆ ಬುಕ್ ಅಲ್ಲಿ ಸ್ನೋಮ್ಯಾನ್ ಅಂತ ಬರ್ದಿದೆ. ಅದೇ ತರ ಅದ್ರ ಒಳಗಡೆಯಿಂದ ದೊಡ್ಡ ಜೈಜಾಂಟಿಕ್ ಸ್ನೋಮ್ಯಾನ್ ಹೊರಗಡೆ ಬರ್ತಾ ಇದೆ. ನಮ್ಮ ಹುಡುಗರು ಬೆಚ್ಚಿ ಹೋಗ್ಬಿಡ್ತಾರೆ. ಎಷ್ಟು ದೊಡ್ಡದಾಗಿದೆ ನೋಡಿ. ಆ ಬುಕ್ ಇಂದ ಹೊರಗಡೆ ಬಂದು ಅಲ್ಲಿರೋ ಥಿಂಗ್ಸ್ ಗಳನ್ನ ಆಶ್ಚರ್ಯವಾಗಿ ನೋಡ್ತಾ ಇದೆ. ಆವಾಗ ಹ್ಯಾನಾ, ಯಾರು ಸದ್ ಮಾಡಬೇಡಿ ಅಂತ ಹೇಳ್ತಾಳೆ. ಆದ್ರೆ ನಮ್ಮ ಚಾಂಪ್ ಅಂತ ಕಿರ್ಚ್ಕೊಬಿಡ್ತಾನೆ. ಅಷ್ಟೇ ಅವನನ್ನ ಸ್ನೋ ಮ್ಯಾನ್ ಅಟ್ಯಾಕ್ ಮಾಡೋಕೆ ಬರುತ್ತೆ. ಅದರಲ್ಲಿ ಬುಕ್ ಶೆಲ್ಫ್ ಹೊಡೆದೋಗುತ್ತೆ. ಜಸ್ಟ್ ಮಿಸ್ಸು ನಮ್ಮ ಜ್ಯಾಕ್ ಜಂಪ್ ಮಾಡಿ ಚಾಂಪ್ ನ ಕಾಪಾಡ್ತಾನೆ. ಸ್ನೋ ಮ್ಯಾನ್ ಬಿಲ್ಡಿಂಗ್ ನ ಹೊಡ್ಕೊಂಡು ಹೊರಗಡೆ ಬಿದ್ದು ಅಲ್ಲಿಂದ ಎಸ್ಕೇಪ್ ಆಗ್ಬಿಡುತ್ತೆ. ಆವಾಗ ಹ್ಯಾನಾ, ಅಯ್ಯೋ ನಮ್ ತಂದೆಗೆ ಗೊತ್ತಾದ್ರೆ ಅಷ್ಟೇ ನನ್ನ ಕೊಂದು ಬಿಡ್ತಾರೆ, ಫಸ್ಟ್ ನೀವು ನಿಮ್ಮ ಮನೆಗೆ ಹೋಗಿ, ನಾನು ಆ ಸ್ನೋ ಮ್ಯಾನ್ ನ ಮತ್ತೆ ಬುಕ್ ಒಳಗಡೆ ತರ್ತೀನಿ ಅಂತ ಹೇಳ್ಬಿಟ್ಟು ಬುಕ್ ನ ತಗೊಂಡು ಹೋಗ್ತಾಳೆ. ಹಿಂದೆನೆ ನಮ್ಮ ಹುಡುಗರು ಹೋಗ್ತಾರೆ. ಹುಡುಗರು ಹೊರಗಡೆ ಹೋಗಿದ್ದ ತಕ್ಷಣ ಇಲ್ಲಿ ಬುಕ್ ಶೆಲ್ಫ್ ಹೊಡೆದೋಯ್ತಲ್ಲ, ಅದರಿಂದ ಇನ್ನೊಂದು ಬುಕ್ ಲಾಕ್ ರಿಲೀಸ್ ಆಗಿ ಓಪನ್ ಆಗ್ತಾ ಇದೆ. ಇಲ್ಲಿ ಹ್ಯಾನಾ ಬುಕ್ ನ ತಗೊಂಡು ಹೋಗ್ತಾ ಇದ್ದಾಳೆ. ಅದಕ್ಕೆ ಜ್ಯಾಕ್, ಇಲ್ಲಿ ಏನ್ ನಡೀತಾ ಇದೆ ಹ್ಯಾನಾ, ಏನು ಅಂತ ಹೇಳ್ಬಿಟ್ಟು ಹೋಗು ಅಂತ ಕೇಳ್ಬೇಕಾದ್ರೆ, ನೀನು ಸುಮ್ನೆ ಹೋಗು ಜ್ಯಾಕ್ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಹ್ಯಾನಾ. ನಮ್ಮ ಜ್ಯಾಕ್ ಹಿಂದೆನೆ ಹೋಗ್ತಾನೆ. ಅದಕ್ಕೆ ಚಾಂಪ್, ಲೋ ಮಚ್ಚ ಬೇಡ ಕಣೋ ಬಾರೋ ಮನೆಗೆ ಹೋಗ್ಬಿಡಣ ಅಂತ ಹೆದರ್ಕೊಂಡು ಕರೆದ್ರು. ಜ್ಯಾಕ್ ಕೇಳ್ತಾ ಇಲ್ಲ. ಹ್ಯಾನಾ ಹಿಂದೆನೆ ಹೋಗ್ತಾ ಇದ್ದಾನೆ. ಏನ್ ಮಾಡಕ್ಕಾಗುತ್ತೆ, ನಮ್ಮ ಚಾಂಪ್ ಅವನ ಫ್ರೆಂಡ್ ಜೊತೆನೆ ಹೋಗ್ತಾನೆ. ಐಸ್ ಸ್ಕೇಟಿಂಗ್ ಸ್ಟೇಡಿಯಂ ಎಂಟ್ರೆನ್ಸ್ ಡ್ಯಾಮೇಜ್ ಆಗಿದೆ. ಹಾಗಾದ್ರೆ ಹ್ಯಾನಾ ಇಲ್ಲೇ ಇರ್ಬೇಕು ಅಂತ ನಮ್ಮ ಹುಡುಗರು ಒಳಗಡೆ ಹೋಗ್ತಾರೆ. ಅದೇ ತರ ಹ್ಯಾನಾ ಬುಕ್ ನ ಹಿಡ್ಕೊಂಡು ಒಳಗಡೆ ನಿಂತಿದ್ದಾಳೆ. ಆವಾಗ ನಮ್ಮ ಜ್ಯಾಕ್, ಏನ್ ಮಾಡ್ತಾ ಇದೀಯಾ ಹ್ಯಾನಾ, ಸುಮ್ನಿರು ಜ್ಯಾಕ್
ಅದು ಇಲ್ಲೇ ಇದೆ, ಸದ್ ಮಾಡ್ಬೇಡ ಅಂತ ಹ್ಯಾನ ಮಾತಾಡ್ಬೇಕಾದ್ರೆ ಅಲ್ಲಿ ಸ್ನೋಮ್ಯಾನ್ ಇಲ್ವೇ ಇಲ್ಲ, ಎಲ್ಲೂ ಕಾಣ್ತಾನೆ ಇಲ್ಲ. ಸಡನ್ ಆಗಿ ಮೇಲ್ಗಡೆಯಿಂದ ಒಂದು ಜೆಮ್ಸ್ ಕ್ಯಾಂಡಿ ಬೀಳುತ್ತೆ. ಏನು ಅಂತ ಮೇಲ್ಗಡೆ ನೋಡಿದ್ರೆ ಮೇಲಿಂದ ಚಾಕ್ಲೇಟ್ ಬಾಕ್ಸ್ ನಮ್ಮ ಹುಡುಗರ ಮೇಲೇನೆ ಬೀಳುತ್ತೆ. ಜಸ್ಟ್ ಮಿಸ್ ನಮ್ಮ ಹುಡುಗರು ಹಿಂದೆ ಬಂದ್ಬಿಡ್ತಾರೆ. ಹಿಂದೆನೆ ಸ್ನೋಮ್ಯಾನ್ ಅದ್ರ ಮೇಲೇನೆ ಬಿದ್ದು ಅದ್ರಲ್ಲಿರೋ ಚಾಕ್ಲೇಟ್ಸ್ ನ ತಗೊಂಡು ತಿಂತಾ ಇದೆ. ಆವಾಗ ಹ್ಯಾನಾ ಇಷ್ಟು ದೂರದಿಂದ ಈ ಬುಕ್ ಕೆಲಸ ಮಾಡಲ್ಲ, ನಾನು ಅದ್ರ ಹತ್ರ ಹೋಗ್ಬೇಕು ಅಂತ ಹತ್ರ ಹೋಗ್ತಾಳೆ. ಅಷ್ಟೇ ಸ್ನೋ ಮ್ಯಾನ್ ನೋಡ್ಬಿಡುತ್ತೆ. ಹ್ಯಾನನ ತೊಳ್ಬಿಟ್ಟು ನಮ್ಮ ಹುಡುಗರನ್ನ ಅಟ್ಯಾಕ್ ಮಾಡುತ್ತೆ. ಬುಕ್ಕು ಅಲ್ಲೇ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ನಮ್ಮ ಹುಡುಗರು ಕನ್ನಡಿ ವಾಲ್ ಹಿಂದೆ ಹೋಗಿ ಹೌಸ್ಕೋತಾರೆ. ಆದ್ರೂ ಬಿಡ್ತಾ ಇಲ್ಲ ಸ್ನೋ ಮ್ಯಾನ್. ಆ ಕನ್ನಡಿ ವಾಲ್ ನೇ ಹೊಡೆದಾಗ್ತಾ ಇದೆ. ಅಷ್ಟೇ ನಮ್ಮ ಹುಡುಗರು ಕತೆ ಮುಗೀತು ಅನ್ಕೋಬೇಕಾದ್ರೆ ಅಂಕಲ್ ಅಲ್ಲಿಗೆ ಬಂದು ಕೆಳಗಡೆ ಬಿದ್ದಿರೋ ಬುಕ್ ನ ತಗೊಂಡು ಸ್ನೋ ಮ್ಯಾನ್ ನ ಬುಕ್ ಒಳಗಡೆ ಸಕ್ ಮಾಡಿಸ್ತಾರೆ. ಜಸ್ಟ್ ಎಸ್ಕೇಪ್ ಆಗ್ತಾರೆ ನಮ್ಮ ಹುಡುಗರು. ಸ್ನೋ ಮ್ಯಾನ್ ಅಂತ ಕಿರ್ಚ್ಕೊಂಡು ಹಾಗೆ ಬುಕ್ ಒಳಗಡೆ ಹೋಗ್ತಾ ಇದೆ. ಆವಾಗ ಅಂಕಲ್ ಎಲ್ಲರೂ ಇವಾಗ್ಲೇ ಕಾರಿಗೆ ಹತ್ತಿ ಅಂತ ಬೈದು ನಮ್ಮ ಹುಡುಗರನ್ನ ಕರ್ಕೊಂಡು ಹೋಗ್ತಾರೆ. ಹಾಗೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೀವೇ ಆರೆಲ್ ಸ್ಟೈನ್ ಅಲ್ವಾ ಅಂತ ಜ್ಯಾಕ್ ಕೇಳ್ಬೇಕಾದ್ರೆ ಆರೆಲ್ ಸ್ಟೈನಾ ನನಗೆ ಗೊತ್ತಿಲ್ವಲ್ಲ ಅಂತ ಅಂಕಲ್ ಹೇಳ್ತಾರೆ. ಅದಕ್ಕೆ ಜ್ಯಾಕ್ ಹೋ ನನಗೂ ಅವರ ಬುಕ್ಸ್ ಇಷ್ಟ ಆಗಲ್ಲ, ಅವರು ಬರ್ದಿರೋ ಬುಕ್ಸ್ ಅಲ್ಲೇ ನನಗೆ ತುಂಬಾ ಇಷ್ಟ ಆಗದೆ ಇರೋದು ಗಾಡ್ ವಾರ್ಮ್ಸ್ ಮತ್ತೆ ಗೋಸ್ಟ್ ಇನ್ ದಿ ಹೌಸ್. ಇದರಲ್ಲಿ ಯಾವುದು ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ನಮ್ಮ ಜ್ಯಾಕ್ ಅಂಕಲ್ಗೆ ಉರಿಸ್ಬೇಕಾದ್ರೆ ಅದಕ್ಕೆ ಅಂಕಲ್ ಟೆನ್ಷನ್ ಆಗಿ ಹೌದು ನಾನೇ ಆರೆಲ್ ಸ್ಟೈನ್ ಅಂತ ಒಪ್ಕೋತಾರೆ. ಅದಕ್ಕೆ ಚಾಂಪ್ ವಾವ್ ಸೂಪರ್ ಸರ್, ನಿಮ್ಮ ಬುಕ್ಸ್ ಎಲ್ಲವನ್ನೂ ನಾನು ಓದಿದ್ದೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಪಿಕ್ ಹಾಕೋಕೆ ನಿಮ್ಮ ಜೊತೆ ಒಂದು ಫೋಟೋ ತಗೊಳ್ಳ, ಒಂದು ಸೆಲ್ಫಿ ತಗೊಳ್ಳ ಅಂತ ಫೋನ್ ನ ಮುಖದ ಮುಂದೆ ತೋರಿಸಿ ಸೆಲ್ಫಿ ತಗೋತಾ ಇರ್ತಾನೆ. ಅದಕ್ಕೆ ಅಂಕಲ್ ಟೆನ್ಷನ್ ಆಗಿ ಫೋನ್ ನ ಕಿತ್ತು ಬಿಸಾಕ್ ಬಿಡ್ತಾರೆ. ಪಾಪ ನಮ್ಮ ಚಾಂಪ್ ಆಮೇಲೆ ಮನೆಗೆ ಬಂದು ಫಸ್ಟ್ ಇಲ್ಲಿಂದ ಬೇರೆ ಊರಿಗೆ ಹೋಗೋಣ ಹ್ಯಾನಾ, ರೆಡಿ ಆಗೋ ಅಂತ ಅಂಕಲ್ ಹೇಳ್ಬಿಟ್ಟು ಪಾಸ್ಪೋರ್ಟ್ ಎಲ್ಲ ತಗೊಂಡು ರೆಡಿ ಆಗ್ಬೇಕಾದ್ರೆ ಆವಾಗ ನಮ್ಮ ಜ್ಯಾಕ್ ಒಳಗಡೆ ಬಂದು ಆರೆಲ್ ಸ್ಟೈನ್ ಇಲ್ಲಿ ಏನ್ ನಡೀತಾ ಇದೆ ಅಂತ ಫೋರ್ಸ್ ಮಾಡಿ ಅಂಕಲ್ ನ ಕೇಳ್ಬೇಕಾದ್ರೆ ಚಿಕ್ಕದನಲ್ಲಿ ನನಗೆ ಯಾರು ಫ್ರೆಂಡ್ಸೇ ಇರಲಿಲ್ಲ, ನನ್ನ ಎಲ್ಲರೂ ಬುಳ್ಳಿ ಮಾಡ್ತಾ ಇದ್ರು, ಅದಕ್ಕೆ ನಾನು ಕತೆಗಳನ್ನ ಬರೆಯೋಕೆ ಶುರು ಮಾಡಿದೆ. ನನಗೆ ಅಂತ ಫ್ರೆಂಡ್ಸ್ಗಳನ್ನ ನಾನೇ ಬರ್ಕೊಂಡೆ, ಹಾರರ್ ಸ್ಟೋರೀಸ್ಗಳನ್ನ ಬರ್ದೆ. ಆದ್ರೆ ಅದು ಹೋಗ್ತಾ ಹೋಗ್ತಾ ನಾನು ಬರೆದ ಒರಿಜಿನಲ್ ಕಾಪಿ ಬುಕ್ಸ್ಗಳಿಂದ ನನ್ನ ಮಾನ್ಸ್ಟರ್ಸ್ ಹೊರಗಡೆ ನಿಜ ಲೈಫಿಗೆ ಬರೋದಕ್ಕೆ ಶುರು ಆಯ್ತು. ಅದಕ್ಕೆ ಎಲ್ಲ ಬುಕ್ಸ್ಗಳಿಗೂ ಲಾಕರ್ ಸೆಟ್ ಮಾಡಿ ಲಾಕ್ ಮಾಡಿ ಇಟ್ಟಿದ್ದೀನಿ. ನನ್ನ ಕತೆಗಳಿಂದ ಇವಾಗ ಏನ್ ನಡೀತು ಅನ್ನೋದನ್ನ ನೀವೇ ನೋಡಿದ್ರಲ್ಲ ಅಂತ ಅಂಕಲ್ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಒಳಗಡೆ ಬಂದು ನೋಡಿದ್ರೆ ಬುಕ್ಸ್ ಎಲ್ಲ ಕೆಳಗಡೆ ಬಿದ್ದಿದೆ. ಅದರಲ್ಲಿ ಒಂದು ಬುಕ್ ಓಪನ್ ಆಗಿದೆ. ಅಯ್ಯೋ ಮತ್ತೆ ಇವನ ಅಂತ ಅಂಕಲ್ ಶಾಕ್ ಆಗ್ಬೇಕಾದ್ರೆ ಹಾಯ್ ಪಪ್ಪ, ನನ್ನ ಮಿಸ್ ಮಾಡ್ಕೊಂಡ್ರಾ? ಅದೇ ನಾನು ಬಂದಾಯ್ತಲ್ಲ, ಸೆಲೆಬ್ರೇಟ್ ಮಾಡೋಣ, ಎಂಜಾಯ್ ಮಾಡೋಣ ಅಂತ ಬುಕ್ಕಿಂದ ಹೊರಗಡೆ ಬಂದಿರೋ ಸ್ಲ್ಯಾಪಿ ಗೊಂಬೆ ಮಾತಾಡ್ಬೇಕಾದ್ರೆ ಹಾಗೆ ನೈಸ್ ಆಗಿ ಮಾತಾಡಿ ಬುಕ್ ನ ತಗೊಂಡು ಮತ್ತೆ ಸ್ಲ್ಯಾಪಿನ ಒಳಗಡೆ ಹಾಕ್ಬಿಡೋಣ ಅಂತ ಅಂಕಲ್ ಸ್ಟೈನ್ ಅನ್ಕೋತಾರೆ. ಅದಕ್ಕೆ ಪಪ್ಪ ಮತ್ತೆ ನನ್ನ ಬುಕ್ ಒಳಗಡೆ ಹಾಕಿ ಲಾಕ್ ಮಾಡ್ಬೇಕು ಅನ್ಕೋತಿದ್ದೀರಾ? ಅದಕ್ಕೆ ನಾನು ಬಿಡಲ್ಲ ಪಪ್ಪ ಅಂತ ಸಡನ್ ಆಗಿ ಲೈಟ್ ಆಫ್ ಆಗಿ ಆನ್ ಆಗುತ್ತೆ. ನೋಡಿದ್ರೆ ಅಲ್ಲಿ ಕೆಳಗಡೆ ಇರೋ ಬುಕ್ಸ್ ಗಳನ್ನ ಕಾಣ್ತಾ ಇಲ್ಲ. ಮತ್ತೆ ಅದೇ ತರ ಲೈಟ್ ಆಫ್ ಆಗಿ ಆನ್ ಆಗುತ್ತೆ. ಅಂಕಲ್ ಕೈಯಲ್ಲಿರೋ ಸ್ನೋಮ್ಯಾನ್ ಬುಕ್ ಕಾಣ್ತಾ ಇಲ್ಲ, ಕೀನು ಕಾಣ್ತಾ ಇಲ್ಲ. ಎಲ್ಲ ಬುಕ್ಸ್ ಗಳನ್ನು ಸ್ಲ್ಯಾಪಿ ತಗೊಂಡು ಹೋಗ್ಬಿಟ್ಟಿದೆ. ಬೇಗ ಅದನ್ನ ಕಂಡುಹಿಡಿದು ನಾವು ಎಲ್ಲವನ್ನು ಕಿತ್ಕೋಬೇಕು, ಇಲ್ಲ ಬೆಳಿಗ್ಗೆ ಆಗೋಷ್ಟರಲ್ಲಿ ಮ್ಯಾಡಿಸನ್ ಟೌನ್ ಅನ್ನೇ ನಾಶ ಮಾಡಿ ಬಿಡುತ್ತೆ. ನನ್ನ ಕತೆಗಳಿಂದ ಹೊರಗಡೆ ಬಂದಿರೋ ಮಾನ್ಸ್ಟರ್ಸ್ ನಾಶ ಮಾಡಿ ಬಿಡುತ್ತೆ, ಎಲ್ಲರನ್ನು ಕೊಂದ್ಬಿಡುತ್ತೆ ಅಂತ ಅಂಕಲ್ ಹುಡುಗರಿಗೆ ಹೇಳ್ಬೇಕಾದ್ರೆ ಸರಿ ಅಂತ ಅಂಕಲ್ ಜೊತೆ ಸೇರಿ ಎಲ್ಲರೂ ಕೆಳಗಡೆ ಬರ್ತಾರೆ. ಮೇನ್ ಡೋರ್ ಲಾಕ್ ಆಗಿದೆ. ಅದಕ್ಕೆ ತಪ್ಪಿಸ್ಕೊಳ್ಳೋಕೆ ಕಿಚನ್ಗೆ ಬಂದ್ರೆ ಅಲ್ಲಿ ಸಣ್ಣ ಪುಟ್ಟ ಗೊಂಬೆಗಳು ನಮ್ಮ ಹುಡುಗರನ್ನ ಅಟ್ಯಾಕ್ ಮಾಡುತ್ತೆ. ಸ್ಲ್ಯಾಪಿ ಇನ್ನೊಂದು ಬುಕ್ ನ ಓಪನ್ ಮಾಡಿ ಈ ಡೆವಿಲ್ ಗೊಂಬೆಗಳನ್ನ ರಿಲೀಸ್ ಮಾಡಿದೆ. ಎಲ್ಲವೂ ನಮ್ಮ ಹುಡುಗರನ್ನ ಅಟ್ಯಾಕ್ ಮಾಡಿ ಸಾಯಿಸೋಕೆ ಟ್ರೈ ಮಾಡ್ತಾ ಇದೆ. ಆವಾಗ ನಮ್ಮ ಜ್ಯಾಕ್ ಒಂದು ಪೈಪ್ ನ ತಗೊಂಡು ಎಲ್ಲಾ ಗೊಂಬೆಗಳನ್ನು ಹೊಡೆದು ಚೆಚ್ತಾನೆ. ಎಲ್ಲರೂ ಫ್ರೀ ಆಗ್ತಾರೆ. ಆದ್ರೆ ಮತ್ತೆ ಆ ಗೊಂಬೆಗಳು ಆಟೋಮೆಟಿಕ್ ರೀಕ್ರಿಯೇಟ್ ಆಗ್ತಾ ಇದೆ. ಆವಾಗ ನಮ್ಮ ಜ್ಯಾಕ್ ಇದ್ರ ಮೇಲೆ ನಾವು ಇಲ್ಲಿ ಇರಬಾರ್ದು, ಬನ್ನಿ ನನಗೆ ಹೊರಗಡೆ ಹೋಗೋಕೆ ದಾರಿ ಗೊತ್ತು ಅಂತ ಬೇಸ್ಮೆಂಟ್ ದಾರಿಯಿಂದ ಎಲ್ಲರನ್ನು ಕರ್ಕೊಂಡು ಹೋಗ್ತಾನೆ. ಹಿಂದೆನೆ ಗೊಂಬೆಗಳು ಅಟ್ಟಾಡಿಸ್ಕೊಂಡು ಬರ್ತಾ ಇದೆ. ಬೇಸ್ಮೆಂಟ್ ಅಲ್ಲಿ ಅನಿಮಲ್ಸ್ ಟ್ರ್ಯಾಪ್ ಗಳಿತ್ತಲ್ಲ ಅದರಲ್ಲಿ ಸಿಕ್ಕಿ ಎಲ್ಲ ಗೊಂಬೆಗಳು ಹೊಡೆದು ಹೋಗ್ತಾ ಇದೆ. ಹೇಗೋ ನಮ್ಮ ಹುಡುಗರು ತಪ್ಪಿಸ್ಕೊಂಡು ಹೊರಗಡೆ ಬಂದು ಡೋರ್ ನ ಲಾಕ್ ಮಾಡಿ ಬಿಡ್ತಾರೆ. ಹೇಗೋ ಆ ಗೊಂಬೆಗಳ ಹತ್ರ ಇಂದ ತಪ್ಪಿಸ್ಕೊಂಡ್ರು. ಆವಾಗ ಗಾಳಿಯಲ್ಲಿ ಫೈರ್ ಸ್ಪ್ರಿಂಕಲ್ಸ್ ಹಾರ್ತಾ ಇದೆ. ಏನು ಅಂತ ನೋಡಿದ್ರೆ ಸ್ಲ್ಯಾಪಿ ಮಾನ್ಸ್ಟರ್ಸ್ ಗಳನ್ನ ರಿಲೀಸ್ ಮಾಡಿದ ಮೇಲೆ ಆ ಬುಕ್ಸ್ ಗಳನ್ನ ಬೆಂಕಿ ಇಟ್ಟು ಬೂದಿ ಮಾಡ್ತಾ ಇದೆ. ಅದಕ್ಕೆ ಅಂಕಲ್ ಸ್ಟೈನ್ ಮಾನ್ಸ್ಟರ್ಸ್ ನ
ರಿಲೀಸ್ ಮಾಡಿದ ಮೇಲೆ ಬುಕ್ಕಿಗೆ ಬೆಂಕಿ ಇಟ್ರೆ ಮತ್ತೆ ಆ ಮಾನ್ಸ್ಟರ್ಸ್ ಗಳನ್ನ ಬುಕ್ ಒಳಗಡೆ ತರೋಕೆ ಆಗಲ್ಲ. ರಿಯಲ್ ಲೈಫ್ ಅಲ್ಲಿ ಹಾಗೆ ಸ್ಟೇ ಆಗ್ಬಿಡುತ್ತೆ. ಅದಕ್ಕೆ ಸ್ಲ್ಯಾಪಿ ಈ ತರ ಮಾಡ್ತಾ ಇದೆ. ಬೇಗ ನಾವು ಸ್ಲ್ಯಾಪಿಯನ್ನ ತಡಿಬೇಕು ಅಂತ ಅಂಕಲ್ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹುಡುಗರು ಸರಿ ಅಂಕಲ್ ಆಯ್ತು ಅಂತ ಅಂಕಲ್ ಜೊತೆ ಹೊರಡ್ತಾರೆ. ಮತ್ತೊಂದು ಕಡೆ ಸ್ಲ್ಯಾಪಿ ಒಂದೊಂದು ಬುಕ್ ಅನ್ನು ಓಪನ್ ಮಾಡಿ ಮಾನ್ಸ್ಟರ್ಸ್ ಗಳನ್ನ ಟೌನ್ ಒಳಗಡೆ ರಿಲೀಸ್ ಮಾಡಿಬಿಟ್ಟು ಹೋಗ್ತಾ ಇದೆ. ಟೌನ್ ಜನ ಎಲ್ಲರೂ ಕಿರ್ಚ್ಕೊಂಡು ಎದ್ದು ಬಿದ್ದು ಓಡಿ ಹೋಗ್ತಾ ಇದ್ದಾರೆ. ಆವಾಗ ಅಲ್ಲಿ ಪೊಲೀಸ್ ಸ್ಟೇಷನ್ಗೂ ಹೋಗಿ ಪೊಲೀಸರನ್ನು ಫ್ರೀಸ್ ಮಾಡಿ ಬಿಡುತ್ತೆ ಸ್ಲ್ಯಾಪಿ. ಈ ಕಡೆ ಆಂಟಿ ಲೋರೆನ್ ಮನೆಯಲ್ಲಿ ಇರ್ಬೇಕಾದ್ರೆ ಏನೋ ಸೌಂಡ್ ಆಗುತ್ತೆ. ಅದಕ್ಕೆ ಹೊರಗಡೆ ಬಂದು ನೋಡಿದ್ರೆ ಒಂದು ಕ್ಯೂಟ್ ನಾಯಿ ಮರಿ. ಹೋ, ಮನೆಯಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ಯಾ? ನಿಮ್ಮ ಮನೆ ಯಾವುದು ಅಂತ ನಿನಗೆ ಗೊತ್ತಾಗ್ತಾ ಇಲ್ವಾ? ಇಲ್ಲೇ ಇರು, ನಿನಗೆ ನೀರು ತಗೊಂಡು ಬರ್ತೀನಿ ಅಂತ ಒಳಗಡೆ ಹೋಗಿ ನೀರು ತಂದು ಮತ್ತೆ ನಾಯಿನ ನೋಡಿದ್ರೆ ಹಾಗೆ ಗಾಳಿಯಲ್ಲಿ ತೇಳ್ತಾ ಇದೆ ಆ ನಾಯಿ. ಸಡನ್ ಆಗಿ ಆಂಟಿನ ಕೊಚ್ಚೋಕೆ ಬರ್ತಾ ಇದೆ. ಆಂಟಿ ಹೆದರ್ಕೊಂಡು ಓಡಿ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ಟೀಮ್ ಕಾರಲ್ಲಿ ಟೌನಿಗೆ ಬಂದ್ರೆ ಟೌನೇ ನಾಶ ಆಗಿದೆ. ಅಲ್ಲಲ್ಲಿ ಜನ ಹಾಗೆ ಫ್ರೀಸ್ ಆಗಿ ನಿಂತಿದ್ದಾರೆ. ಆವಾಗ ಜ್ಯಾಕ್, ಆರೆಲ್ಸ್ಟೈನ್, ನೀವು ಬರೆದ ಬುಕ್ಸ್ ಗಳಿಂದ ತಾನೇ ಮಾನ್ಸ್ಟರ್ಸ್ ಹೊರಗಡೆ ಬರ್ತಾ ಇದೆ. ಹಾಗಾದ್ರೆ ಅದೇ ತರ ಹೊಸದಾಗಿ ಒಂದು ಬುಕ್ ನ ಬರೆದು ಕತೆನ ಬರೆದು ಎಲ್ಲ ಮಾನ್ಸ್ಟರ್ಸ್ ಆ ಬುಕ್ ಒಳಗಡೆ ಸಕ್ಕಾಗಿ ವ್ಯಾನಿಶ್ ಆಗೋ ತರ ನೀವು ಸ್ಟೋರಿ ಬರಿಬಹುದಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಅಂಕಲ್ ಆಗೋದೇ ಇಲ್ಲ, ಆ ತರ ಮಾಡೋಕೆ ಆಗಲ್ಲ ಅನ್ಬೇಕಾದ್ರೆ ಅದಕ್ಕೆ ನಮ್ಮ ಜ್ಯಾಕ್, ಬೇರೆ ಏನಾದ್ರೂ ಐಡಿಯಾ ಇದೆಯಾ? ಇಲ್ಲ ಅಲ್ವಾ, ಮತ್ತೆ ಬರೀರಿ ಅನ್ಬೇಕಾದ್ರೆ ಸರಿ ಆಯ್ತು ಅಂತ ಅಂಕಲ್ ಒಪ್ಕೋತಾರೆ. ಆದ್ರೆ ಬರೀ ಪೇಪರ್ ಪೆನ್ ಅಲ್ಲಿ ಬರೆಯೋಕೆ ಆಗಲ್ಲ, ನನ್ನ ಟೈಪ್ ರೈಟರೇ ನನಗೆ ಬೇಕು. ಅದು ಎಲ್ಲಿದೆ ಅಂಕಲ್? ಸೇಫ್ ಆಗಿ ಒಂದು ಜಾಗದಲ್ಲಿ ಇದೆ, ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಅಂಕಲ್. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಕಣ್ಣಿಗೆ ಕಾಣಿಸದೇ ಇರೋ ಒಬ್ಬ ಇನ್ವಿಸಿಬಲ್ ಬಾಯ್ ಕಾರ್ ಮೇಲೆ ಹತ್ತಿ ನಮ್ಮ ಟೀಮ್ಗೆ ತೊಂದರೆ ಕೊಡ್ತಾನೆ. ನಮ್ಮ ಚಾಂಪ್ ಕಪಾಳಕ್ಕೆ ಹೊಡಿತಾನೆ. ಆವಾಗ ಅಂಕಲ್ ಕಾರ್ನ ಸ್ಪೀಡ್ ಆಗಿ ಓಡಿಸಿ ಇನ್ವಿಸಿಬಲ್ ಬಾಯ್ ನ ಕೆಳಗಡೆ ತಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ದೊಡ್ಡ ಇನ್ಸೆಕ್ಟ್ ನಮ್ಮ ಟೀಮ್ ಕಾರ್ನ ಅಟ್ಯಾಕ್ ಮಾಡುತ್ತೆ. ಹೇಗೋ ಅದ್ರ ಹತ್ರದಿಂದ ಎಸ್ಕೇಪ್ ಆಗಿ ಬಂದ್ರೆ ಸಡನ್ ಆಗಿ ಅಡ್ಡ ಬರುತ್ತೆ. ಅದಕ್ಕೆ ಅಂಕಲ್ ಹೆದರ್ಕೊಂಡು ಕಾರ್ನ ತಿರುಗಿಸ್ಬಿಡ್ತಾರೆ. ಕಾರು ದಬಾಕೊಳ್ಳುತ್ತೆ. ಆ ದೊಡ್ಡ ಇನ್ಸೆಕ್ಟ್ ಹಾರ್ಕೊಂಡು ಬಂದು ಕಾರ್ನ ಅರ್ದು ನೋಡಿದ್ರೆ ಕಾರ್ ಒಳಗಡೆ ನಮ್ಮ ಟೀಮ್ ಇಲ್ಲ, ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಎಲ್ಲಿ ಅಂತ ನೋಡಿದ್ರೆ ಅಲ್ಲಿ ಸೂಪರ್ ಮಾರ್ಕೆಟ್ ಒಳಗಡೆ ಹೌಸ್ಕೊಂಡು ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸ್ಲ್ಯಾಪಿ ಬುಕ್ಸ್ ಗಳಿಂದ ಮಾನ್ಸ್ಟರ್ಸ್ ಗಳನ್ನ ರಿಲೀಸ್ ಮಾಡ್ತಾನೆ ಇದೆ. ಮತ್ತೊಂದು ಕಡೆ ಸ್ಕೂಲ್ ಅಲ್ಲಿ ಪಾರ್ಟಿ ನಡೀತಾ ಇದೆ. ಇಲ್ಲಿ ಸೂಪರ್ ಮಾರ್ಕೆಟ್ ಒಳಗಡೆ ನಮ್ಮ ಹುಡುಗರು ಮಾತಾಡ್ಕೊಂಡು ಬರ್ಬೇಕಾದ್ರೆ ಏನೋ ಸೌಂಡ್ ಆಗುತ್ತೆ. ಹೌಸ್ಕೊಂಡು ನೋಡಿದ್ರೆ ಒಬ್ಬ ವುಲ್ಫ್ ಮ್ಯಾನ್ ಭಯಂಕರವಾಗಿದ್ದಾನೆ. ಹಳ್ಳೆಲ್ಲ ದೊಡ್ಡದಾಗಿ ಇದೆ. ಅಲ್ಲಿರೋ ಮಟನ್ನ ಕಚ್ಚಿ ತಿಂತಾ ಇದ್ದಾನೆ. ಯಾರು ಸದ್ ಮಾಡಬೇಡಿ ಅಂತ ನಮ್ಮ ಜ್ಯಾಕ್ ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ನಮ್ಮ ಚಾಂಪ್ ಕೂಲ್ ಡ್ರಿಂಕ್ಸ್ ಬಾಟಲ್ ನ ತಂದು ಓಪನ್ ಮಾಡಿ ಬಿಡ್ತಾನೆ ಗೊತ್ತಿಲ್ಲದೆ. ಅಷ್ಟೇ ಈ ಸೌಂಡ್ ಕೇಳಿದ ತಕ್ಷಣ ವುಲ್ಫ್ ಮ್ಯಾನ್ ನಮ್ಮ ಹುಡುಗರನ್ನ ಅಟ್ಯಾಕ್ ಮಾಡ್ತಾನೆ. ಎದ್ದು ಬಿದ್ದು ಓಡಿ ಹೋಗ್ತಾರೆ ನಮ್ಮ ಹುಡುಗರು. ಹೇಗೋ ಎಸ್ಕೇಪ್ ಆಗಿ ಹೊರಗಡೆ ಬಂದು ಡೋರ್ ನ ಕ್ಲೋಸ್ ಮಾಡಿ ಬಿಡ್ತಾರೆ. ಆದ್ರೆ ಡೋರ್ನೇ ಹೊಡ್ಕೊಂಡು ಹೊರಗಡೆ ಬರುತ್ತೆ ವುಲ್ಫ್ ಮ್ಯಾನ್. ನಮ್ಮ ಹುಡುಗರು ಮುಂದೆ ಬಂದು ಅಡ್ಡ ಹಾಕೊಂಡು ಸಾಯಿಸೋಕೆ ಹೋಗ್ತಾ ಇದೆ. ಆವಾಗ ಸಡನ್ ಆಗಿ ಕರೆಕ್ಟ್ ಆಗಿ ಆಂಟಿ ಲೋರೆನ್ ಕಾರಲ್ಲಿ ಬಂದು ವುಲ್ಫ್ ಮ್ಯಾನ್ ಮೇಲೇನೆ ಡ್ಯಾಶ್ ಮಾಡ್ತಾರೆ. ಹಾರ್ಕೊಂಡು ಹೋಗಿ ಡಸ್ಟ್ ಬಿನ್ ಒಳಗಡೆ ಬೀಳ್ತಾನೆ ವುಲ್ಫ್ ಮ್ಯಾನ್. ಆವಾಗ ಆಂಟಿ, ಇಲ್ಲಿ ಏನ್ ನಡೀತಾ ಇದೆ ಜ್ಯಾಕ್? ಎಲ್ಲಿ ನೋಡಿದ್ರು ಮಾನ್ಸ್ಟರ್ಸ್ ಗಳಾಗೆ ಇದೆ ಅಂತ ಕೇಳ್ಬೇಕಾದ್ರೆ, ಆಂಟಿ ಎಲ್ಲವನ್ನು ಆಮೇಲೆ ಹೇಳ್ತೀನಿ, ನಾವು ಇವಾಗ ಸ್ಕೂಲಿಗೆ ಹೋಗ್ತಾ ಇದೀವಿ, ನೀವು ಸ್ಟೇಷನ್ಗೆ ಹೋಗಿ ಪೊಲೀಸರ್ಸ್ ಹತ್ರ ಮಾನ್ಸ್ಟರ್ಸ್ ಗಳ ಬಗ್ಗೆ ಇನ್ಫಾರ್ಮ್ ಮಾಡಿ ಅಂತ ಜ್ಯಾಕ್ ಹೇಳ್ಬೇಕಾದ್ರೆ ಅಂಕಲ್ ಸ್ಟೈನ್ ಮತ್ತೆ ಆಂಟಿ ಮಧ್ಯ ಲವ್ ಉಂಟಾಗ್ಬಿಡುತ್ತೆ. ಆಮೇಲೆ ಬಿಡಿಸಿ ಅಂಕಲ್ ನ ಕರ್ಕೊಂಡು ಹೋಗ್ತಾರೆ ನಮ್ಮ ಹುಡುಗರು. ಹಾಗೆ ನಮ್ಮ ಟೀಮ್ ನಡ್ಕೊಂಡು ಸುಡಿಗಾಡು ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಆವಾಗ ನಮ್ಮ ಹ್ಯಾನಾ ಮೇಲೆ ಮೂನ್ ಲೈಟ್ ಬೀಳುತ್ತೆ. ಆವಾಗ ಹ್ಯಾನಾ ಮಿಂಚ್ತಾ ಇದ್ದಾಳೆ, ಶೈನಿಂಗ್ ಆಗ್ತಾಳೆ. ಹಾಗಾದ್ರೆ ಹ್ಯಾನಾ ನಿಜ ಇಲ್ಲ, ಅವಳು ಕತೆ ಬುಕ್ ಇಂದ ಹೊರಗಡೆ ಬಂದಿರೋ ಒಂದು ಕ್ಯಾರೆಕ್ಟರ್ ಅಂತ ನಮ್ಮ ಜ್ಯಾಕಿಗೆ ಗೊತ್ತಾಗುತ್ತೆ. ಆದ್ರೆ ಅದನ್ನ ಹ್ಯಾನಾ ಮುಂದೆ ತೋರಿಸ್ಕೊಳ್ಳಲ್ಲ. ಆವಾಗ ಸಡನ್ ಆಗಿ ಜಾಂಬೀಸ್ ಅಟ್ಯಾಕ್ ಮಾಡುತ್ತೆ. ಅವುಗಳ ಹತ್ರ ಇಂದ ನಮ್ಮ ಟೀಮ್ ಎಸ್ಕೇಪ್ ಆಗಿ ಓಡಿ ಹೋಗ್ತಾ ಇದ್ದಾರೆ. ಈ ಕಡೆ ಲೋರಿನ್ ಆಂಟಿ ಸ್ಟೇಷನ್ಗೆ ಬಂದು ನೋಡಿದ್ರೆ ಪೊಲೀಸರ್ಸ್ ಫ್ರೀಸ್ ಆಗಿ ನಿಂತಿದ್ದಾರೆ. ಹಾಗೆ ಆಂಟಿ ಹೆದರ್ಕೊಂಡು ವಾಕಿ ಟಾಕಿಯಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡಿ, ಮ್ಯಾಡಿಸನ್ ಟೌನ್ ಒಳಗಡೆ ಸಡನ್ ಆಗಿ ಮಾನ್ಸ್ಟರ್ಸ್ ನುಗ್ಗಿ ಅಟ್ಯಾಕ್ ಮಾಡ್ತಾ ಇದೆ, ಸೆಲ್ ಫೋನ್ ಟವರ್ಸ್ ನೆಲ್ಲ ಹೊಡೆದಾಕ್ಬಿಟ್ಟಿದೆ, ಫೋನ್ ಸಿಗ್ನಲ್ ಕೂಡ ಕಟ್ ಆಗ್ಬಿಟ್ಟಿದೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ, ಹೇ ಪಂಪ್ಕಿನ್, ಸಹಾಯ ಕೇಳೋಕೆ ಬಂದಿದೀಯಾ? ಯಾವುದೇ ಸಹಾಯನೂ ಸಿಗಲ್ಲ, ಎಲ್ಲ ನನ್ನ ಕಂಟ್ರೋಲಲ್ಲಿ ಇದೆ ಅಂತ ಸ್ಲ್ಯಾಪಿ ಮಾತಾಡುತ್ತೆ. ಅದಕ್ಕೆ ಆಂಟಿ, ನೀನೊಂದು ಗೊಂಬೆ, ನೀನು ಎಲ್ಲವನ್ನು ಕಂಟ್ರೋಲ್ ಮಾಡ್ತಾ ಇದೀಯಾ?
ಆಫ್ಟರ್ ಆಲ್ ನೀನೊಂದು ಡಮ್ಮಿ ಅನ್ಬೇಕಾದ್ರೆ ಡಮ್ಮಿ ಅಂದ್ರೆ ಸ್ಲ್ಯಾಪಿಗೆ ಇಷ್ಟ ಆಗಲ್ಲ ಅಷ್ಟೇ. ಲೊರಿನ್ ಆಂಟಿಯನ್ನು ಫ್ರೀಸ್ ಮಾಡಿಸ್ಬಿಡುತ್ತೆ ಸ್ಲ್ಯಾಪಿ. ಈ ಕಡೆ ನಮ್ಮ ಟೀಮ್ ಹೇಗೋ ಸ್ಕೂಲಿಗೆ ಬಂದಾಯ್ತು. ಒಳಗಡೆ ಜೋರಾಗಿ ಪಾರ್ಟಿ ನಡೀತಾ ಇದೆ. ಇಲ್ಲಿ ನಮ್ಮ ಟೀಮ್ ಶೋಕೇಸ್ ನ ಚೆಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಟೈಪ್ ರೈಟರ್ ಇದೆ. ಇದೇ ನನ್ನ ಟೈಪ್ ರೈಟರ್ ಗಾಯ್ಸ್. ಸರಿ ಓಕೆ, ನಾನು ಹೋಗಿ ಎಲ್ಲಾದ್ರೂ ಕೂತ್ಕೊಂಡು ಸ್ಟೋರಿ ಬರೆಯೋದಕ್ಕೆ ಶುರು ಮಾಡ್ತೀನಿ, ನೀವು ಮಾನ್ಸ್ಟರ್ಸ್ ಗಳನ್ನ ಡೈವರ್ಟ್ ಮಾಡ್ತಾ ಇರಿ ಅಂತ ಅಂಕಲ್ ಸ್ಟೈನ್ ಹೇಳ್ಬಿಟ್ಟು ಸ್ಟೇಜ್ ಹಾಲ್ಗೆ ಹೋಗ್ತಾರೆ. ನಮ್ಮ ಹುಡುಗರು ಬ್ಯಾಸ್ಕೆಟ್ ಸ್ಟೇಡಿಯಂಗೆ ಬಂದು ಪಾರ್ಟಿ ನಡೀತಾ ಇರೋ ಜಾಗಕ್ಕೆ ಬಂದು ಮೈಕ್ ನ ತಗೊಂಡು ಮಾನ್ಸ್ಟರ್ಸ್ ಮ್ಯಾಡಿಸನ್ ಟೌನ್ ಒಳಗಡೆ ಬಂದ್ಬಿಟ್ಟಿದೆ. ಆರಲ್ ಸ್ಟೈನ್ ಬರ್ದಿರೋ ಬುಕ್ಸ್ ಗಳಿಂದ ಹಾರರ್ ಕ್ಯಾರೆಕ್ಟರ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿದೆ. ಆದ್ರೆ ಏನು ಪ್ರಾಬ್ಲಮ್ ಇಲ್ಲ, ಸ್ಟೈನ್ ಮತ್ತೆ ಕತೆ ಬರೆದು ಎಲ್ಲವನ್ನು ಕಂಟ್ರೋಲ್ಗೆ ತರ್ತಾರೆ ಅಂತ ಹೇಳಿದ್ರೆ ಯಾರು ನಂಬ್ತಾ ಇಲ್ಲ, ಎಲ್ಲರೂ ನಗಾಡ್ತಾ ಇದ್ದಾರೆ. ಒಬ್ಬ ಹುಡುಗ ಮೇಲ್ ಹತ್ತಿ ನಿಂತ್ಕೊಂಡು ಕಿಂಡಲ್ ಮಾಡ್ತಾ ಇದ್ದಾನೆ ನಮ್ಮ ಹುಡುಗರನ್ನ. ಆವಾಗ ಸಡನ್ ಆಗಿ ಆ ದೊಡ್ಡ ಇನ್ಸೆಕ್ಟ್ ಬಿಲ್ಡಿಂಗ್ ನ ಹೊಡೆದು ಆ ಹುಡುಗನ್ನ ಕಚ್ಕೊಳ್ಳುತ್ತೆ. ಇವಾಗ ನಮ್ಮ ಜ್ಯಾಕ್ ಹೇಳಿದ್ದನ್ನ ಎಲ್ಲರೂ ನಂಬ್ತಾರೆ. ಹೆದರ್ಕೊಂಡು ಸತ್ವ ಬಿದ್ವಾ ಅಂತ ಎದ್ದು ಬಿದ್ದು ಓಡಿ ಹೋಗ್ತಾರೆ. ಇಲ್ಲಿ ಹೊರಗಡೆ ಸ್ಲ್ಯಾಪಿ ಎಲ್ಲ ಬುಕ್ಸ್ ಅನ್ನು ರಿಲೀಸ್ ಮಾಡಿ ಎಲ್ಲ ಮಾನ್ಸ್ಟರ್ಸ್ ಅನ್ನು ಹೊರಗೆ ತರಿಸಿ ವಾರಿಗೆ ರೆಡಿ ಆಗೋ ತರ ರೆಡಿ ಮಾಡಿ ಮನುಷ್ಯರನ್ನ ಅಟ್ಯಾಕ್ ಮಾಡೋಕೆ ಕಳಿಸ್ತಾ ಇದೆ. ಇಲ್ಲಿ ಸ್ಕೂಲ್ ಅಲ್ಲಿ ಎಲ್ಲರೂ ಹೆದರ್ಕೊಂಡು ಚೇರು ಬಾಕ್ಸ್ ಅಂತ ಎಲ್ಲವನ್ನು ಮೈನ್ ಡೋರ್ ಗೆ ಅಡ್ಡ ಹಾಕಿ ಸ್ಟ್ರಾಂಗ್ ಆಗಿ ಇಡ್ತಾ ಇದ್ದಾರೆ. ಆದ್ರೂ ಅದನ್ನು ಹೊಡ್ಕೊಂಡು ಹಾರರ್ ಕ್ಯಾರೆಕ್ಟರ್ಸ್ ಒಳಗಡೆ ಬರ್ತಾ ಇದೆ. ಎಲ್ಲರೂ ಹೆದರ್ಕೊಂಡು ಓಡಿ ಹೋಗಿ ಔಸ್ಕೋತಾ ಇರ್ತಾರೆ. ಆವಾಗ ಟೈಲರ್ ಹುಡುಗಿ ಔಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಉಲ್ಫ್ ಮ್ಯಾನ್ ಹತ್ರ ಸಿಗಾಕೋತಾಳೆ. ಅವಳ ಜೊತೆ ಇರೋ ಹುಡುಗ ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಓಡಿ ಹೋಗ್ಬಿಡ್ತಾನೆ. ಉಲ್ಫ್ ಮ್ಯಾನ್ ಆ ಹುಡುಗಿನ ಕಚ್ಚಿ ತಿನ್ನೋಕೆ ರೆಡಿ ಆಗ್ಬೇಕಾದ್ರೆ ನಮ್ಮ ಚಾಂಪ್ ಅವನಿಗೆ ಟೈಲರ್ ಹುಡುಗಿ ಮೇಲೆ ತುಂಬಾ ದಿನದಿಂದ ಕಣ್ಣು. ಅದಕ್ಕೆ ವೇರ್ ಉಲ್ಫ್ ಮೇಲೆ ಜಂಪ್ ಮಾಡಿ ಅದ್ರ ಕತ್ತಿಗೆ ಸ್ಟ್ರಾಂಗ್ ಆಗಿ ಕಚ್ಬಿಡ್ತಾನೆ. ಅದಕ್ಕೆ ವೇರ್ ಉಲ್ಫ್ ಅಲ್ಲಿಂದ ಹೋಗ್ಬಿಡುತ್ತೆ. ಟೈಲರ್ ಹುಡುಗಿನ ಕಾಪಾಡಾಯ್ತು. ಅದಕ್ಕೆ ಟೈಲರ್ ಇಂಪ್ರೆಸ್ ಆಗಿ ನಮ್ಮ ಚಾಂಪ್ ಅಂದ್ರೆ ಚಾಂಪಿಯನ್, ಅವನ ಹೆಸರೇ ಚಾಂಪಿಯನ್, ನಮ್ಮ ಚಾಂಪ್ಗೆ ಲಿಪ್ ಲಾಕ್ ಮಾಡ್ತಾಳೆ. ನಮ್ಮ ಚಾಂಪ್ಗೆ ಕೂಡ ಗರ್ಲ್ ಫ್ರೆಂಡ್ ಸಿಕ್ಕಾಯ್ತು. ನಾವು ಇದೀವಲ್ಲ, ವಾಟ್ ಅ ಶೇಮ್. ಓಕೆ, ಅದೆಲ್ಲ ಇರ್ಲಿ. ಇಲ್ಲಿ ಅಂಕಲ್ ಸ್ಟೈನ್ ಕತೆ ಬರೀತಾ ಇರ್ಬೇಕಾದ್ರೆ ಅಲ್ಲಿಗೆ ಸ್ಲ್ಯಾಪಿ ಬಂದು ಹೆದರ್ಸುತ್ತೆ. ಅಂಕಲ್ ಹೆದರ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಸ್ಲ್ಯಾಪಿ ಟೈಪ್ ರೈಟರ್ ನ ಕದಿಯೋಕೆ ನೋಡುತ್ತೆ. ಅದನ್ನ ತಡಿಯೋಕೆ ಅಂಕಲ್ ಟ್ರೈ ಮಾಡ್ಬೇಕಾದ್ರೆ ಬಾಕ್ಸ್ ಒಳಗಡೆ ಕೈ ಸಿಗಾಕೊಂಡು ಅಂಕಲ್ ಕೈ ಬೆರಳುಗಳು ಮುರಿದೋಗುತ್ತೆ. ಅಷ್ಟೇ, ಸ್ಟೋರಿ ಕಂಪ್ಲೀಟ್ ಮಾಡೋಕೆ ಆಗಲ್ಲ. ಆವಾಗ ಜ್ಯಾಕ್ ಮತ್ತೆ ಹ್ಯಾನಾ ಅಲ್ಲಿಗೆ ಬಂದು ಅಂಕಲ್ ಸ್ಟೈನ್ ನ ಕಾಪಾಡ್ತಾರೆ. ಆವಾಗ ಅಂಕಲ್, ಸ್ಟೋರಿನ ಕಂಪ್ಲೀಟ್ ಮಾಡಿಬಿಟ್ಟೆ, ಇನ್ನ 2 ಪೇಜ್ ಬರೆದು ಮುಗಿಸ್ಬೇಕು ಅಷ್ಟೇ, ನೀನು ಬ್ಯಾಲೆನ್ಸ್ ಕತೆನ ಬರೆದು ಮುಗಿಸು ಜ್ಯಾಕ್ ಅಂತ ಜ್ಯಾಕ್ಗೆ ಹೇಳ್ಬೇಕಾದ್ರೆ ಸರಿ ಆಯ್ತು ಅಂಕಲ್, ಫಸ್ಟ್ ನಾವು ಇಲ್ಲಿಂದ ಹೊರಡಬೇಕು, ನಡೀರಿ ಅಂತ ಅಲ್ಲಿಂದ ಎಸ್ಕೇಪ್ ಆಗಿ ಮೈನ್ ಡೋರ್ ಹತ್ರ ಬರ್ತಾರೆ. ಆವಾಗ ಹ್ಯಾನಾ ಕೆಳಗಡೆ ಬೀಳ್ಬೇಕಾದ್ರೆ ಮತ್ತೆ ಮೂನ್ಲೈಟ್ ಹ್ಯಾನಾ ಮೇಲೆ ಬೀಳುತ್ತೆ. ಮತ್ತೆ ಮಿಂಚ್ತಾ ಇದ್ದಾಳೆ ಹ್ಯಾನಾ. ಎಲ್ಲರೂ ಅದನ್ನ ನೋಡ್ತಾರೆ. ಆಮೇಲೆ ನಮ್ಮ ಟೀಮ್ ಹೊರಗಡೆ ಬಂದು ಸ್ಕೂಲ್ ಬಸ್ ನ ತಗೊಂಡು ಸ್ಪೀಡ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಾರೆ. ಆವಾಗ ಮಾನ್ಸ್ಟರ್ಸ್ ಎಲ್ಲವೂ ಆ ಬಸ್ ನ ಚೇಸ್ ಮಾಡುತ್ತೆ. ಆವಾಗ ದೊಡ್ಡ ಇನ್ಸೆಕ್ಟ್ ಹಾರ್ಕೊಂಡು ಬಂದು ಒಂದೇ ಏಟು ಬಸ್ಸಿಗೆ, ಬಸ್ಸು ಉಲ್ಟಾ ಆಗಿ ದಬಾಕೊಳ್ಳುತ್ತೆ. ವೇರ್ವುಲ್ಫ್ ಮತ್ತೆ ಸ್ನೋಮ್ಯಾನ್ ಮೇಲ್ ಹತ್ತಿ ಒಳಗಡೆ ನೋಡಿದ್ರೆ ಬರೀ ಒಂದೇ ಒಂದು ಗೊಂಬೆ ಇದೆ ಒಳಗಡೆ. ಏನು ಅಂತ ನೋಡಿದ್ರೆ ಇನ್ನೊಂದು ಕಡೆ ನಮ್ಮ ಹುಡುಗರು ಬೇರೆ ಸ್ಕೂಲ್ ಬಸ್ ಅಲ್ಲಿ ಹೋಗ್ತಾ ಇದ್ದಾರೆ ಸ್ಪೀಡ್ ಆಗಿ. ಮಾನ್ಸ್ಟರ್ಸ್ ನ ಡೈವರ್ಟ್ ಮಾಡೋದಕ್ಕಾಗಿ ಇನ್ನೊಂದು ಬಸ್ ಅಲ್ಲಿ ಅದರಲ್ಲಿ ಬಾಂಬ್ ನು ಸೆಟ್ ಮಾಡಿ ಕಳ್ಸಿದ್ದಾರೆ ನಮ್ಮ ಟೀಮ್. ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಚಿಂದಿ ಚಿತ್ರಣ ಆಗುತ್ತೆ ಮಾನ್ಸ್ಟರ್ಸ್. ಏ ಅಂತ ನಮ್ಮ ಟೀಮ್ ಖುಷಿ ಪಡ್ಕೊಂಡು, ಅದೇ ಕಾರ್ಡ್ ಒಳಗಡೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸರ್ಕಸ್ ಇತ್ತಲ್ಲ, ನಮ್ಮ ಹ್ಯಾನಾ ಮತ್ತೆ ಜ್ಯಾಕ್ ಹೋಗಿ ಆಟ ಆಡ್ತಾ ಇದ್ರಲ್ಲ ಸರ್ಕಸ್, ಅಲ್ಲಿಗೆ ಹೋಗ್ತಾ ಇದ್ದಾರೆ ನಮ್ಮ ಟೀಮ್. ಆದ್ರೆ ಇಲ್ಲಿ ಮಾನ್ಸ್ಟರ್ಸ್ ಮತ್ತೆ ರೀಕ್ರಿಯೇಟ್ ಆಗ್ತಾ ಇದೆ. ಆವಾಗ ಸ್ಲ್ಯಾಪಿ ವೇರ್ವುಲ್ಫ್ ನ ಕರೆದು ಆರೆಲ್ ಸ್ಟ್ರೈನ್ ಅವರ ಪರ್ಫ್ಯೂಮ್ ಸ್ಮೆಲ್ ನ ಫಾಲೋ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಕಂಡು ಹಿಡಿ ಅಂತ ಹೇಳ್ಬೇಕಾದ್ರೆ ಅದೇ ತರ ವೇರ್ವುಲ್ಫ್ ಕಂಡು ಹಿಡಿಯುತ್ತೆ. ಇಲ್ಲಿ ನಮ್ಮ ಟೀಮು ಸ್ಕ್ಯಾರಿ ರೂಮ್ ಒಳಗಡೆ ಹೋಗಿ ಸ್ಟೋರಿ ಬರೆದು ಕಂಪ್ಲೀಟ್ ಮಾಡೋಣ ಅನ್ಕೋಬೇಕಾದ್ರೆ ಅಲ್ಲಿಗೆ ಸ್ಲ್ಯಾಪಿ ಬರುತ್ತೆ. ಏನು ಪಪ್ಪ, ನನ್ನ ಹತ್ರ ಇಂದ ಎಸ್ಕೇಪ್ ಆಗ್ಬಿಡೋಣ ಅನ್ಕೊಂಡ್ರಾ? ಅದು ಆಗಲ್ಲ, ನಿಮಗಾಗಿ ಕೊನೆಯದಾಗಿ ಒಂದು ಬುಕ್ಕನ್ನು ಇಟ್ಟಿದ್ದೀನಿ ಪಪ್ಪ ಅಂತ ಬುಕ್ ನ ಓಪನ್ ಮಾಡಿ ರಿಲೀಸ್ ಮಾಡುತ್ತೆ. ಅದ್ರ ಒಳಗಡೆಯಿಂದ ಜೆಲ್ಲಿ ಮಾನ್ಸ್ಟರ್ ರಿಲೀಸ್ ಆಗಿ ಬರುತ್ತೆ. ಆವಾಗ ಅಂಕಲ್ ಸ್ಟೈನ್, ಜ್ಯಾಕ್ ಇದ್ರ ಹತ್ರ ನಾವು ಹೋರಾಡೋಕೆ ಆಗಲ್ಲ, ಬೇಗ ಹೈಟ್ ಆಗಿರೋ ಪ್ಲೇಸ್ಗೆ ಹೋಗ್ಬೇಕು ಅನ್ಬೇಕಾದ್ರೆ ನನಗೆ ಗೊತ್ತು ಅಂಕಲ್ ಅಂತ ಜ್ಯಾಕ್ ಮತ್ತೆ ಹ್ಯಾನಾ ಓಡಿ ಹೋಗ್ತಾರೆ. ಅಂಕಲ್ ಸ್ಟೈನ್ ಆ ಜೆಲ್ಲಿ ಮಾನ್ಸ್ಟರ್ ಹತ್ರ
ಸಿಗಾಕೋತಾರೆ. ಆದ್ರೂ ನಮ್ಮ ಹುಡುಗರು ಗೈಂಟ್ ವೀಲ್ ಮೇಲ್ ಹತ್ತಿ ಹೈಟ್ ಅಲ್ಲಿ ಕೂತ್ಕೊಂಡು ನಮ್ಮ ಜ್ಯಾಕ್ ಸ್ಟೋರಿನ ಬರೆದು ಕಂಪ್ಲೀಟ್ ಮಾಡ್ತಾನೆ. ಅಷ್ಟರಲ್ಲಿ ಮಾನ್ಸ್ಟರ್ಸ್ ಎಲ್ಲಾನು ಅಲ್ಲಿಗೆ ಬಂದು ಗೈಂಟ್ ವೀಲ್ ನ ಅಟ್ಯಾಕ್ ಮಾಡುತ್ತೆ. ಸೊ ವೀಲ್ ಕಿತ್ಕೊಂಡು ನಮ್ಮ ಹುಡುಗರ ಜೊತೆಗೆ ಹಾಗೆ ರೋಲ್ ಹೊಡ್ಕೊಂಡು ಹೋಗಿ ಒಂದು ದೊಡ್ಡ ಮರದ ಮೇಲೆ ಡ್ಯಾಶ್ ಮಾಡಿ ನಿಲ್ಲುತ್ತೆ. ಆವಾಗ ನಮ್ಮ ಜ್ಯಾಕ್ ಕೆಳಗಡೆ ಇಳಿದು ಬುಕ್ ನ ಓಪನ್ ಮಾಡೋಕೆ ಯೋಚನೆ ಮಾಡ್ತಾ ಇದ್ದಾನೆ. ಆವಾಗ ಹ್ಯಾನಾ ಬಂದು ಓಪನ್ ಮಾಡು ಜ್ಯಾಕ್ ಅಂತ ಹೇಳ್ಬೇಕಾದ್ರೆ, ಇಲ್ಲ ಹ್ಯಾನಾ, ಬುಕ್ ನ ಓಪನ್ ಮಾಡಿದ್ರೆ ನೀನು ವ್ಯಾನಿಶ್ ಆಗ್ಬಿಡ್ತೀಯ ಅನ್ಬೇಕಾದ್ರೆ, ನನಗೆ ಗೊತ್ತು ಜ್ಯಾಕ್, ಆದ್ರೆ ಬೇರೆ ದಾರಿ ಇಲ್ಲ, ಓಪನ್ ಮಾಡು ಜ್ಯಾಕ್. ಇಲ್ಲ ಕೊಡು, ನಾನೇ ಓಪನ್ ಮಾಡ್ತೇನೆ ಅಂತ ಹ್ಯಾನಾ ಬುಕ್ ನ ಕಿತ್ಕೊಂಡು ಓಪನ್ ಮಾಡಿ ಬಿಡ್ತಾಳೆ. ಅಷ್ಟೇ, ಎಲ್ಲ ಮಾನ್ಸ್ಟರ್ಸ್ ಅನ್ನು ನಿಧಾನಕ್ಕೆ ಸಕ್ ಮಾಡ್ತಾ ಇದೆ ಆ ಬುಕ್ಕು. ನಮ್ಮ ಜ್ಯಾಕು ಹ್ಯಾನಾನ ಟೈಟ್ ಆಗಿ ಇಟ್ಕೊಂಡಿದ್ದಾನೆ, ಅಂದ್ರೆ ತಪ್ಕೊಂಡಿದ್ದಾನೆ, ಬಿಡ್ತಾ ಇಲ್ಲ. ಒಂದೊಂದಾಗಿ ಮಾನ್ಸ್ಟರ್ಸ್ ಬುಕ್ ಒಳಗಡೆ ಹೋಗ್ತಾ ಇದೆ. ಈ ಕಡೆ ಜೆಲ್ಲಿ ಮಾನ್ಸ್ಟರ್ ಅಂಕಲ್ ಸ್ಟೈನ್ ನ ಬಿಟ್ಟು ಬುಕ್ ಒಳಗಡೆ ಹೋಗ್ಬಿಡುತ್ತೆ. ಆವಾಗ ಸ್ಲ್ಯಾಪಿ ಹಾರ್ಕೊಂಡ್ ಬಂದು, ನಾನು ಬಿಡಲ್ಲ ಪಾಪ, ಮತ್ತೆ ಬರ್ತೀನಿ ಅಂತ ಡೈಲಾಗ್ ಹೊಡೆದ್ಬಿಟ್ಟು ಅದು ಬುಕ್ ಒಳಗಡೆ ಹೋಗ್ಬಿಡುತ್ತೆ. ಕೊನೆಯದಾಗಿ ನಮ್ಮ ಹ್ಯಾನಾ ಹಾಗೆ ನಿಧಾನಕ್ಕೆ ಬ್ಯಾನಿಶ್ ಆಗಿ ಅವಳು ಬುಕ್ ಒಳಗಡೆ ಹೋಗ್ಬಿಡ್ತಾಳೆ. ಪಾಪ ನಮ್ಮ ಜ್ಯಾಕೋ ತುಂಬಾನೇ ಬೇಜಾರಾಗ್ತಾನೆ. ಸ್ವಲ್ಪ ದಿನಗಳ ನಂತರ ಮಾನ್ಸ್ಟರ್ಸ್ ಅಟ್ಯಾಕ್ ಮಾಡಿದ್ರಲ್ಲಿ ಇಂಗ್ಲಿಷ್ ಟೀಚರ್ಗೆ ಏಟ್ ಆಗ್ಬಿಟ್ಟಿದೆ. ಸೊ ರೆಸ್ಟ್ ಅಲ್ಲಿ ಇದ್ದಾರೆ. ಆದ್ರಿಂದ ಅಂಕಲ್ ಸ್ಟೈನ್ ಸ್ವಲ್ಪ ದಿನ ಇಂಗ್ಲಿಷ್ ಟೀಚರ್ ಆಗಿ ಸ್ಕೂಲಿಗೆ ಬಂದಿದ್ದಾರೆ. ಆಂಟಿ ಲೊರೆನ್ಗೂ ಸ್ಟೈನ್ಗೂ ಲವ್. ಈ ಕಡೆ ನಮ್ಮ ಚಾಂಪ್ ಮತ್ತೆ ಟೈಲರ್ ಮಧ್ಯ ಲವ್. ಆಮೇಲೆ ಕ್ಲಾಸ್ ಮುಗಿಸಿ ಹೊರಗಡೆ ಬರ್ಬೇಕಾದ್ರೆ ನಮ್ಮ ಜ್ಯಾಕ್ ಹ್ಯಾನಾನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದಾನೆ. ಅದ್ರ ಬಗ್ಗೆ ಅಂಕಲ್ ಸ್ಟೈನ್ ಹತ್ರ ಮಾತಾಡ್ಬೇಕಾದ್ರೆ, ಹೌದು ಜ್ಯಾಕ್, ಹ್ಯಾನಾ ಕಥೆಯಾಗಿ ನನ್ನ ತಲೆಯಲ್ಲಿದ್ಲು, ಆಮೇಲೆ ಬುಕ್ಕಲ್ಲಿ ಬರ್ದೆ, ಆಮೇಲೆ ನಿಜ ಲೈಫ್ಗೆ ಬಂದು ನಿನ್ನ ಮನಸ್ಸಲ್ಲಿ ಇದ್ಲು, ಇವಾಗ ಆ ಕಡೆನೂ ನಿಂತಿದ್ದಾಳೆ ಅಂತ ಒಂದು ಕಡೆ ಕೈ ತೋರಿಸ್ತಾರೆ ಅಂಕಲ್ ಸ್ಟೈನ್. ನೋಡಿದ್ರೆ ನಮ್ಮ ಹ್ಯಾನಾ ಅಲ್ಲಿ ನಡ್ಕೊಂಡು ಬರ್ತಾ ಇದ್ದಾಳೆ. ಹೌದು ಜ್ಯಾಕ್, ಮತ್ತೆ ಹ್ಯಾನಾನ ತರೋಕೆ ಒಂದು ಬುಕ್ ನ ಬರ್ದೆ, ಇನ್ಮುಂದೆ ಹ್ಯಾನಾ ಯಾವಾಗ್ಲೂ ನಮ್ ಜೊತೆನೇ ಇರ್ತಾಳೆ ಅಂತ ಹ್ಯಾನಾ ಬುಕ್ಕಿಗೂ ಬೆಂಕಿ ಇಟ್ಟು ಡಸ್ಟ್ಬಿನ್ಗೆ ಹಾಕ್ತಾರೆ ಅಂಕಲ್. ನಮ್ಮ ಜ್ಯಾಕಿಗೆ ಫುಲ್ ಖುಷಿ. ಹಾಗೆ ಇಬ್ಬರು ಕೈ ಜೋಡಿಸ್ಕೊಂಡು ಹೋಗ್ತಾರೆ. ಆಮೇಲೆ ಅಂಕಲ್ ಸ್ಟೈನ್ ಒಬ್ಬರೇ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಟಿಕ್ 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 ಅಂತ ಏನೋ ಸೌಂಡ್ ಆಗುತ್ತೆ. ಏನು ಅಂತ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಶೋಕೇಸ್ ಅಲ್ಲಿ ಇರೋ ಟೈಪ್ ರೈಟರ್ ಆಟೋಮೆಟಿಕ್ ಟೈಪ್ ಆಗ್ತಾ ಇದೆ. ಇನ್ವಿಸಿಬಲ್ ಬಾಯ್ಸ್ ರಿವೆಂಜ್ ಅಂತ ಟೈಪ್ ಆಗ್ತಾ ಇದೆ. ಅಂದ್ರೆ ಅಂಕಲ್ ಸ್ಟೈನ್ ಮಾನ್ಸ್ಟರ್ಸ್ ಕತೆ ಮುಗಿಸೋಕೆ ಬುಕ್ ಬರಿಬೇಕಾದ್ರೆ ಇನ್ವಿಸಿಬಲ್ ಬಾಯ್ ಹೆಸರನ್ನ ಬರೆಯೋಕೆ ಮರ್ತು ಬಿಟ್ಟಿದ್ದಾರೆ. ಇನ್ವಿಸಿಬಲ್ ಬಾಯ್ ತಪ್ಪಿಸ್ಕೊಬಿಟ್ಟಿದೆ ಅಂತ ಅಂಕಲ್ ಸ್ಟೈನ್ ಹೆದರ್ಕೊಂಡು ಕಿರ್ಚ್ಕೋತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.